सब में एक प्राण त्यज के अभिमान त्यज के अभिमान हरि गान गाओ हरि गान गाओ हरि नाम प्यारा हरि नाम प्यारा सबका सहारा सबका सहारा हरि नाम जप के हरि नाम जप के सुख शांति पाओ सुख शांति पाओ सब है समान सब में एक प्राण त्यज के अभिमान हरि गान गाओ हरि नाम प्यारा सबका सहारा हरि नाम जप के सुख शांति पाओ 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 ಎಲ್ಲರಿಗೂ ನಮಸ್ಕಾರಗಳು. ಓಂ ಮಾತೃದೇವೋಭವ, ಓಂ ಪಿತೃದೇವೋಭವ, ಓಂ ಆಚಾರ್ಯ ಗುರು ಅಮರ ದೇವೋಭವ. ನಮ್ಮೆಲ್ಲರ ಪರವಾಗಿ ಎಲ್ಲ ಋಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಎಲ್ಲ ಸಪ್ತ ಋಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಅತ್ರಿ ಮಹರ್ಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಸತೀಶ್ ಅಣ್ಣನವರಿಗೆ ನಮಸ್ಕಾರಗಳು. ಅಣ್ಣ, ವಿ ಆಲ್ ವೆಲ್ಕಮ್ ಯು ಫಾರ್ ಟುಡೇ ಸತ್ಸಂಗ ಅಣ್ಣ. ನಮಸ್ಕಾರ ಎಲ್ಲರಿಗೂ. ಶುರು ಮಾಡಿ ಪ್ರವೀಣ್. ಧನ್ಯವಾದಗಳು ಅಣ್ಣ. ಎಲ್ಲರಿಗೂ ತಿಳಿದಿರುವ ಹಾಗೆ 3 ರೀತಿಯಲ್ಲಿ ನಾವು ಪ್ರಶ್ನೆಯನ್ನು ಕೇಳಬಹುದು. ಜೂಮ್ನಲ್ಲಿರುವ ಹ್ಯಾಂಡ್ ರೈಸ್ ಆಪ್ಷನ್ ಅನ್ನು ಉಪಯೋಗಿಸಬಹುದು, ಅಥವಾ ವಿಡಿಯೋನ ಆನ್ ಮಾಡಿ ಹ್ಯಾಂಡ್ ರೈಸ್ ಮಾಡಬಹುದು. ಅನ್ಮ್ಯೂಟ್ ರಿಕ್ವೆಸ್ಟ್ ಅನ್ನು ಕಳಿಸಲಾಗುವುದು, ಅನ್ಮ್ಯೂಟ್ ಮಾಡಿ ಪ್ರಶ್ನೆಯನ್ನು ಕೇಳಬಹುದು, ಅಥವಾ ಚಾಟಲ್ಲಿ ಟೈಪ್ ಮಾಡಿ ಸಹ ಕಳಿಸಿದರೂ ಅಣ್ಣನವರಿಗೆ ಪ್ರಶ್ನೆಯನ್ನು ಓದಿ ಕೇಳಲಾಗುವುದು. ಅಣ್ಣ, ಹೇಳಿ ಪ್ರವೀಣ್. ಸಂದೀಪ್ ಅಣ್ಣ, ನೀವು ಹ್ಯಾಂಡ್ ರೈಸ್ ಮಾಡಿದಿರಾ? ಮಾತಾಡಿ ಅಣ್ಣ. ಸತೀಶಣ್ಣ ನಮಸ್ತೆ. ಸತೀಶಣ್ಣ ನಮಸ್ಕಾರಪ್ಪ. ಹೆಂಗಿದ್ದೀರಾ ಸತೀಶಣ್ಣ? ಚೆನ್ನಾಗಿದ್ದೀರಾ? ಎಲ್ಲ ನಿಮ್ಮ ಆಶೀರ್ವಾದಗಳು. ಸತೀಶಣ್ಣ, ಆಕ್ಚುಲಿ ನಂದೇನಂದ್ರೆ, ಸೊ ಧ್ಯಾನ ಮಾಡ್ಬೇಕಾದ್ರೆ ಸೊ ನಾವು ತ್ರಾಟಕ ಇಲ್ಲಿ ನಾವು ಕಣ್ಣು ನಾವ್ ಇಲ್ಲಿ ನೋಡ್ಕೊಂಡು ಧ್ಯಾನ ಮಾಡ್ತಿರ್ತೀವಿ. ಸೊ ಇತ್ತೀಚೆಗೆ ಏನಾಗ್ತಿತ್ತು ಅಂದ್ರೆ
ಇದು ಭಸ್ತ್ರಿಕಾ ಪ್ರಾಣಾಯಾಮನು ಮಾಡ್ತಾ ಇದ್ದೀನಿ ಜೊತೆಯಲ್ಲಿ. ಅಂಡ್ ಅದರ ಜೊತೆಗೆ ನಾನು ಮುಂಚೆ ಮಾಡ್ಬೇಕಾದ್ರೆ ನನಗೆ ತ್ರಾಟಕ ಕಣ್ಣು ಮೇಲೋದಾಗ ನೋವು ಬರೋದು. ಇವಾಗ ಏನಾಗ್ತಿದೆ ಅಂದ್ರೆ ಸ್ವಲ್ಪ ಸಲೀಸಾಗಿ ಹೋಗ್ಬಿಡುತ್ತೆ ಸತೀಶಣ್ಣ ನನಗಿಲ್ಲಿ ಧ್ಯಾನ ಮಾಡ್ಬೇಕಾದ್ರೆ ಕಣ್ಣು. ಸೊ ಆ ಪೇನು ಅವೆಲ್ಲ ಏನೂ ಇಲ್ಲ. ಸೊ ಟೈಮ್ಸ್ ಮಾತ್ರ ತಲೆನೋವು ಬರುತ್ತೆ. ಆಕ್ಚುಲ್ ಆಗಿ ಧ್ಯಾನ ಅನ್ನೋದು ನೀವು ಅರ್ಥ ಮಾಡ್ಕೊಂಡಿಲ್ಲ. ಅರ್ಥ ಆಯ್ತಾ? ನೀವು ಯಾವ ಧ್ಯಾನ ಮಾಡ್ತಾ ಇದ್ದೀರಾ? ಅದೇ ನಾವು Correct. ಅಮರ 24 ಅಮರ ಮಿನಿಟ್ಸ್. ಧ್ಯಾನ ಮಾಡುವಾಗ ಅವ್ರನ್ನ ಹೃದಯದಲ್ಲಿ ಇಟ್ಕೋಬೇಕಷ್ಟೇ. ಆಯ್ತಾ? ತ್ರಾಟಕ ಇಲ್ಲಿ ನೋಡೋದ್ ಬೇಕಾಗಿಲ್ಲ. ಕಣ್ಣು ಮುಚ್ಕೊಂಡು ನಿಮ್ಮ ಮೈಂಡ್ ನಲ್ಲಿ ಅಮರ ಅಮರ ಅಂತ ಹೇಳ್ಬೇಕಿಷ್ಟೇ. ನೀವು ಕಣ್ಣು Okay, ಮೇಲೆ ಸರಿ. ತೆಗೆಯೋದು ಇದೆಲ್ಲ ಮಾಡೋದ್ ಬೇಕಾಗಿಲ್ಲ. ಕ್ಯಾಶುಯಲ್ ಆಗಿ ಕೂತ್ಕೊಳ್ಳಿ, ಹೃದಯದಲ್ಲಿ ಅಮರ ಅವ್ರನ್ನ ಪ್ಲೇಸ್ ಮಾಡ್ಕೊಳ್ಳಿ, ಕಣ್ಣು ಮುಚ್ಕೊಂಡು ನಿಮ್ಮ ಮೈಂಡ್ ನಲ್ಲಿ ಆ ಮಂತ್ರ ಇದು ಆ ಅಮರ ನಾಮವನ್ನು ಜಪ ಮಾಡಿ ಇಷ್ಟೇ. ಸರಿ ಆವಾಗ ಸರಿ. ನಿಮ್ಗೆ ಈ ಒಂದು ನೋವು ಕಣ್ಣು ಇದೆಲ್ಲ ಇರಲ್ಲ. ಇದೆಲ್ಲ ಸ್ಟ್ರೈನ್ ಮಾಡ್ಕೋಬೇಡಿ. ಆ ತ್ರಾಟಕ ಎಲ್ಲ ಬರೋದು ಆಕ್ಚುಲಿ ಸಪ್ತಋಷಿ ಮಾರ್ಗ. ಇವಾಗ ಇದು ಮಾಡ್ತಾ ಇರೋದು ನೀವು ಅಮರ ಗುರುವಾಗಿ ನಿಮ್ಮನ್ನ ನೀವು ಸ್ವೀಕರಿಸಬೇಕು. ಅವರು Okay. ನಿಮ್ಮನ್ನ ಸ್ವೀಕರಿಸಿ ನಿಮ್ಗೆ ಅನುಭವ ಕೊಡ್ತಾರೆ. ಆಮೇಲೆ ವಿಲ್ ಗೋ ಇಂಟು ದ ಆಕ್ಚುಲ್ ಸಪ್ತಋಷಿ ಮಾರ್ಗ. ಅಲ್ಲಿ ತ್ರಾಟಕ ಎಲ್ಲ ಬರ್ತದೆ. ಸತೀಶಣ್ಣ ನಿಮ್ಗೆ ಆಕ್ಚುಲಿ This is a simple process to get Guru Amra connected Okay. to you. ಅದೇ ಸತೀಶಣ್ಣ ಇವಾಗ ಇದು ಪ್ರಾಣಾಯಾಮ ಮಾಡ್ತಾ ಇದ್ದೀನಿ, ಭಸ್ತ್ರಿಕಾ ಪ್ರಾಣಾಯಾಮ. ಅದು ಅದು ಮಾಡಿ, ಅದು ಡಿಫ್ರೆಂಟ್. ಅದಕ್ಕೂ ಇದು ಸಂಬಂಧ ಇಲ್ಲ. ಯು Okay. ನೀಡ್ ಎ ಗುರು. ಆ ಗುರುಕ್ಕೋಸ್ಕರ ನಾವು ಈ ತರ ಹೇಳಿದ್ವಿ. ಇದನ್ನ ಪ್ರಾಕ್ಟೀಸ್ ಮಾಡಿ. ಪ್ರಾಣಾಯಾಮ ಏನ್ ಮಾಡ್ತೀರೋ ಅದನ್ನ ಮಾಡ್ಕೊಳ್ಳಿ ಸಪರೇಟ್ ಆಗಿ. ಓಕೆ ಸತೀಶಣ್ಣ, ಆಯ್ತಾ? ಎರಡನೇದು ನನಗೆ ಇತ್ತೀಚೆಗೆ ಅದೇ ಲಾಸ್ಟ್ ಇದು ಸ್ಟಾರ್ಟ್ ಆಗಿ ಧ್ಯಾನ ನಾನು ಸ್ಟಾರ್ಟ್ ಮಾಡಿದ್ಮೇಲೆ ಸೊ ನನಗೆ ಒಂದು ದಿನ ಕನ್ಸು ಬಂತು. ನನಗೆ ಕನ್ಸು ಏನಂದ್ರೆ ಒಬ್ರು ಗುರುಗಳು ವೈಟ್ ಬಟ್ಟೆ ಹಾಕೊಂಡಿದ್ದಾರೆ. ಅವ್ರು ಎರಡು ಬೆರಳು ಉಬ್ಬಿದೆ. ಈ ಥಂಬ್ ಫಿಂಗರ್ ನನ್ನ ಹಣೆ ಹತ್ರ ಹಿಂಗ್ ಇಟ್ಬಿಟ್ಟು ಈ ತರ ಮಸಾಜ್ ಮಾಡ್ಬಿಟ್ಟವ್ರು. 2 ಫಿಂಗರ್ ಇಟ್ಟು ದೇ ಡಿಡ್ ಸಮ್ ಮಸಾಜ್ ಟು ಮೀ. ಒಳ್ಳೇದು. ದಟ್ ಈಸ್ ದ ಇನ್ ಎ ವೇ ಆಫ್ ಇನಿಷಿಯೇಟಿಂಗ್ ಯು. ಅದೇ ಆ ತರ ಒಂದು ಅನುಭವ ಆಯ್ತು ಸತೀಶಣ್ಣ ನನಗೆ. ಒಳ್ಳೆ And, ಅನುಭವ ಅದು. ಅಂಡ್ ಎರಡನೇದು ಒಂದಿನ ಕನ್ಸಲ್ಲಿ ಅಮರ ಅವ್ರದ್ದು ಫೋಟೋ ನನಗ್ ಬಂತು. ಆಮೇಲೆ ನಿಮ್ ವಾಯ್ಸ್ ಕೇಳಿಸ್ತು ನನಗೆ. ಓಕೆ, ನೀವೊಂದ್ ಮಾಡಿ. ನೀವೆಲ್ಲಿರೋದು ನೀವು? ಸತೀಶಣ್ಣ ನಾನು ಉತ್ರಳ್ಳಿ, ಬೆಂಗಳೂರು ಉತ್ರಳ್ಳಿ. ನೀವು ನಾಳೆ ಬನ್ನಿ ಮನೋವತಿಗೆ. ಬಂದ್ಬಿಟ್ಟು ನೆಕ್ಸ್ಟ್ ನಾಳೆ ಪೌರ್ಣಮಿ, ಒಳ್ಳೆ ದಿವಸ. ನಾಳೆ ಯು ಗೋಯಿಂಗ್ ಟು ದ ನೆಕ್ಸ್ಟ್ ಸ್ಟೇಜ್. ಓಕೆ ಸತೀಶಣ್ಣ. ಓಕೆಪ್ಪ, ನಮಸ್ಕಾರ. ನಮಸ್ತೆ ಸರ್. ಕೃಷ್ಣಾರ್ಪಣ ಮಸ್ತು. ಹಾ, ಧನ್ಯವಾದಗಳು ಅಣ್ಣ. ಅಣ್ಣ ಚಾಟಲ್ಲಿ ಒಬ್ರು ಅಣ್ಣ ಪ್ರಶ್ನೆ ಕೇಳಿದಾರೆ ಅಣ್ಣ. ನಮಸ್ತೆ ಅಣ್ಣ, ನಾವು ಹೆಚ್ಚು ಧ್ಯಾನ ಮಾಡಿದರೆ ನಮ್ಮ ಪೂರ್ವ ಜನ್ಮದಲ್ಲಿ ಮಾಡಿದ ಪಾಪ ಕರ್ಮಗಳು ಕಡಿಮೆ ಆಗುತ್ತಾ ಅಂತ ಹೇಳುತ್ತಾರೆ. ಇದು ನಿಜಾನ ಅಣ್ಣ? ದಯವಿಟ್ಟು ತಿಳಿಸಿ ಅಂತ ಕೇಳಿದೆ. ನೋಡಿ, ಧ್ಯಾನ ಮಾಡಿದ್ರೆ ಇಟ್ ಈಸ್ ಎ ಪ್ರೊಸೆಸ್ ಆಫ್ ಫಾರ್ ಯು ಕ್ಲೆನ್ಸಿಂಗ್ ದ extra experiences quoted on your Manonmaya Kosha, which will be helped by your Guru. ಹೆಚ್ಚು ಧ್ಯಾನ ಮಾಡಿದ್ರೆ it is good. Not all karmas will be removed. Certain portions of karmas will get deleted. ಧನ್ಯವಾದಗಳು ಅಣ್ಣ. ಯಶು ಅಶೋಕಣ್ಣ ಮಾತಾಡಿ ಅಣ್ಣ. ಹಲೋ, ನಮಸ್ಕಾರ ಅಮ್ಮ. ನಾನ್ ಅಣ್ಣ ಯಶಸ್ವಿನಿ ಮಂಡ್ಯದಿಂದ ಅಣ್ಣ. ಹೇಳಿಮ್ಮ, ಏನ್ ವಿಷಯ? ಏನ ಅದ ಅಣ್ಣ, ಅದ ನೆಕ್ಸ್ಟ್ ಡೇಸ್ ಮಾಡ್ತಾ ಇದ್ನಲ್ಲ, ಅದ್ರಲ್ಲಿ ಅನುಭವ ಆಯ್ತು. ನೀವು ನಮ್ ಮನೆಗ್ ಬಂದಿದ್ರಿ ಅಣ್ಣ. ಅದ್ರಲ್ಲಿ ಏನೋ ಗುಂಪಲ್ಲಿ ಯಾರು ಇದ್ರು, ಅದ್ರಲ್ಲಿ ಬಂದು ನೀವು ನಮ್ಮ ಮನೇಲಿ ಇದ್ರಿ. ಬಟ್ ಅದು ತುಂಬಾ ಅನುಭವ ಆಗ್ತಿದೆ ಅಣ್ಣ. ಅದು ಅನಾಥ ಚಕ್ರದಲ್ಲಿ ಮಾಡ್ತಾ ಇರೋದು ಸಪ್ತಋಷಿಲಿ ತುಂಬಾ ಪವರ್ಫುಲ್ ಅಣ್ಣ. ಅದು ಫಸ್ಟ್ ಎಲ್ಲ ಮಾಡಕ್ಕಿಂತ ಇದು ತುಂಬಾ ಪವರ್ಫುಲ್ ಇದೆ ಅಣ್ಣ ಈ ಸ್ಟೇಜ್. ಒಳ್ಳೇದಮ್ಮ, ಒಳ್ಳೇದು. ಸರಿ, ಅದಕ್ಕೆ ಹೇಳಕ್ ಮಾಡ್ದೆ ಅಣ್ಣ. ಒಳ್ಳೇದಮ್ಮ. ಹಾ, ಥ್ಯಾಂಕ್ಸ್ ಸರ್. ಧನ್ಯವಾದ. ನಮಸ್ಕಾರ. ಹಾ, ಜಯಲಕ್ಷ್ಮಿ ಅಕ್ಕ ಮಾತಾಡಿ ಅಕ್ಕ. ನಮಸ್ಕಾರ ಅಣ್ಣ. ನಮಸ್ಕಾರಮ್ಮ. ಎಲ್ಲಿ ನಮ್ಮ ಮೇಡಮ್?
ಅವಳು ಧ್ಯಾನ ಮಾಡಿ ಕೇಳಿದಾಳೆ ನಿಮ್ ಬಗ್ಗೆ, ಅವಳೇ ಹೇಳ್ಬೇಕಂತೆ, ಮಾತಾಡ್ತಾಳೆ ನೋಡಿ ಅವ್ನು. ಏನ್ ಕೇಳಮ್ಮ. ಇದು ಅಮ್ಮನ ಗುರುಜಿ ಹೇಳಿದ್ರು, ಅವ್ರು ಕೈಲಾಸಕ್ಕೆ ಹೋಗಿದ್ರಂತೆ, ಅದಕ್ಕೆ ಸ್ವಲ್ಪ ಬಿಸಿ ಇದ್ರ, ಅದಕ್ಕೆ ಬರಕ್ ಆಗ್ತಿಲ್ವಿಲ್ಲ ಅಂತ. ಅದಕ್ಕೆ ನಿಮ್ಗೆ ದರ್ಶನ ಕೊಡಕ್ ಆಗ್ಲಿಲ್ವಂತೆ. ಅವರು ಕೈಲಾಸದಲ್ಲಿ ಇದ್ರಂತೆ, ತುಂಬಾ ಬಿಸಿ ಇದ್ರಂತೆ, ಅದಕ್ಕೆ ದರ್ಶನ ಕೊಡಕ್ ಆಗ್ಲಿಲ್ವಂತೆ, ಇನ್ಮೇಲಿಂದ ದರ್ಶನ ಕೊಡ್ತಾರಂತೆ ಅಂತ ಹೇಳಿದಾರಂತೆ ಅಣ್ಣ. ಒಳ್ಳೇದು ಒಳ್ಳೇದು ಒಳ್ಳೇದು. ಅದು ಕಮ್ಯುನಿಕೇಶನ್ ಮಾಡ್ತಾರಲ್ಲ, ಹಾ ಒಳ್ಳೇದು. ಮಾಡಿ ಧ್ಯಾನ ಮಾಡಿ ಅವ್ರನ್ನ. ಬೇಕು, ನೀನ್ ಮಾತಾಡ್ಬೇಡ ನಾನೇ ಮಾತಾಡ್ಬೇಕು ಅಂತ ಹೇಳ್ತಾ ಇದ್ರು. ಸತೀಶ್ ಅಣ್ಣಂಗೆ ಎಷ್ಟು ಖುಷಿ ಆಗತ್ತಲ್ಲ ನಾನು ಹೇಳಿದ್ರೆ. ಒಳ್ಳೇದಮ್ಮ ಒಳ್ಳೇದಮ್ಮ. ನಮಸ್ಕಾರಮ್ಮ. ಅಣ್ಣ ನಮಸ್ಕಾರ. ಥ್ಯಾಂಕ್ ಯು ಹೇಳ್ಬಾರ್ದು. ಥ್ಯಾಂಕ್ಸ್ ಅಣ್ಣ. ನಾನು ಮಾತಾಡೋದು ಏನು ಅಂತ ಅಂದ್ರೆ, ನನ್ಗದು ತುಂಬಾ ದಿನದಿಂದ ಒಂದು ಕೊರಿತಾ ಇದೆ ಅಣ್ಣ. ಈಗ ರಾಧೆ ಭಕ್ತರು ರಾಧೆ ರಾಧೆ ಅನ್ಬೇಕು, ನಿಮ್ಗೆ ಒಳ್ಳೆ ಭಕ್ತಿ ಪ್ರಾಪ್ತಿ ಆಗತ್ತೆ ಅಥವಾ ಒಳ್ಳೆ ಭಕ್ತಿ ಪ್ರಾಪ್ತಿ ಆಗತ್ತೆ ಅಂತಾರೆ. ಕೃಷ್ಣ ಭಕ್ತರು ಹರೇ ಕೃಷ್ಣ ಹರೇ ರಾಮ ಮಂತ್ರ ಹೇಳ್ಬೇಕು ಅಂತಾರೆ. ಕೆಲವರು ನಮ್ಮ ಭಾಗವತ ಸಪ್ತಾಹದಲ್ಲಿ ಬಂದ್ಬಿಟ್ಟು ಓಂ ನಮೋ ಭಗವತೆ ವಾಸುದೇವಾಯ ಹೇಳ್ಬೇಕು ಅಂತ ಹೇಳ್ತಾರೆ. ಅಂಡ್ ನಾವು ಅಮರ ಅವ್ರ ಫಾಲೋವರ್ ಆಗಿ ಅಮರ ಹೇಳ್ಕೋಬೇಕು ಅಂತ ನಾವ್ ಅನ್ಕೋತೀವಿ. ಸೊ ಎಲ್ಲದಕ್ಕಿಂತ ಪವರ್ಫುಲ್ ಮಂತ್ರ, ಎಲ್ಲಾದ್ರಲ್ಲೂ ಭಗವಂತನೇ ಇರೋದು ಒಪ್ಕೋತೀನಿ. ಅದ್ರಲ್ಲಿ ಇಷ್ಟು ತರ ಇದೆಯಲ್ಲ, ಯಾವ್ದನ್ನ ಒಂದು ಫಾಲೋ ಮಾಡೋದು ಅಣ್ಣ? ಯಾವ ಮಂತ್ರ ಯಾವಾಗ್ಲೂ ಜಪ ಮಾಡಕ್ಕೆ ಒಳ್ಳೇದು, ಯಾವ್ದ್ ಮಾಡ್ಬೇಕು ಅಂತ ನೀವ್ ಸಜೆಸ್ಟ್ ಮಾಡ್ತೀರಾ ಅಣ್ಣ ಆಸ್ ಎ ಟೀಚರ್ ಆಗಿ? ಹ್ಯಾಪಿ ಟೀಚರ್ಸ್ ಡೇ ಅಣ್ಣ, ಮರ್ತೋಯ್ತು, ಸಾರಿ, ಕ್ಷಮಿಸಿ. ಹ್ಯಾಪಿ ಟೀಚರ್ಸ್ ಡೇ. ಥ್ಯಾಂಕ್ ಯು. ಇದು ನೋಡಮ್ಮ, ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಇಂಡಿವಿಜುವಲ್ ಪರ್ಸೆಪ್ಷನ್. ನೀವು ಯಾವ ರೂಪವನ್ನು ನೀವು ಆಚರಿಸಿದ್ರೋ ಆ ರೂಪಕ್ಕೆ ಆ ಒಂದು ಬೀಜ ಮಂತ್ರ ಇರ್ತದೆ, ಅದನ್ನ ನೀವು ಮಾಡಿ ಅಷ್ಟೇ. ಅಂದ್ರೆ ಇಷ್ಟರಲ್ಲಿ ಮಾಡ್ಕೋಬಹುದು ಅಂತ ನೋಡಿ, ಒಂದು ಲೆವೆಲ್ ಮೇಲೆ ಡಿವಿನಿಟಿ ಇಸ್ ಒನ್, ದೇರ್ ಇಸ್ ನೋ ಡಿಫರೆನ್ಸಿಯೇಷನ್. ಇಟ್ ಈಸ್ ಲೈಕ್ ಎ ಸ್ಪಿರಿಚುವಲ್ ಎಜುಕೇಶನ್ ಸ್ಕೂಲ್. ಸೊ ಯು ಗೋ ಫ್ರಮ್ ಪ್ರೈಮರಿ ಸ್ಕೂಲ್ ಟು ಮಿಡಲ್ ಸ್ಕೂಲ್ to high school to graduation, and when you come to post graduation it is equal up to this Dvaita policy. Post graduation ಬಂದ ಮೇಲೆ PhD ಹತ್ರ it is Advaita, that is only one Parabrahma. ಇಲ್ಲಿ ಕೆಳಗಡೆ ಇರೋ ಎಲ್ಲ ನಿಮ್ಗೆ ಕೃಷ್ಣ, ರಾಮ, ಈಶ್ವರ, ಲಕ್ಷ್ಮಿ, ಸರಸ್ವತಿ ದೇವಿ ಈ ತರ ಎಲ್ಲ ಬರ್ತಾರೆ. ಈ ತರ ಅವರು ನೀವು ನಿಮ್ ಮನೆಯಲ್ಲಿ ಸಂಸ್ಕಾರ ಮಾಡಿದಾರೋ, ನಿಮ್ ಪೂರ್ವಿಕರು ಯಾವ ತರ ಅವರು ಮನೆ ದೇವರಂತ ಪೂಜೆ ಮಾಡ್ತಾ ಇದಾರೋ, ಇಲ್ಲ ಕೆಲವ್ರಿಗೆ ಇಷ್ಟ ದೇವತೆ ಅಂತ ಇರ್ತಾರೆ. ಸೊ ಅವರು ಮಂತ್ರವನ್ನು ಅವ್ರು ಜಪಿಸ್ಕೋಬಹುದು. ಸರಿ ಅಣ್ಣ. ಮತ್ತೆ ಕೃಷ್ಣನ್ನ ನಾವೇನೋ ಕೇಳ್ಕೊಂಡ್ರು ಫಸ್ಟ್ ರಾಧೆ ಅಂತ ಹೇಳ್ತಾರಲ್ಲ, ಬಟ್ ನಿಮ್ಗೆ ಶ್ರೀ ಕೃಷ್ಣ ಬೇಕಂದ್ರೆ ರಾಧೆನೇ ಇಟ್ಕೊಳ್ಳೇಬೇಕು. ಇಟ್ ಇಸ್ ಮಸ್ಟ್ ಅಷ್ಟೇ. ಬರೀ ಕೃಷ್ಣ ಅಂದ್ರೆ ಕೃಷ್ಣ ನಮ್ಮನ್ನ ನೋಡಲ್ಲ, ರಾಧೆ ಹೇಳಿದ್ರೇನೆ ಕೃಷ್ಣ ನಮ್ಮನ್ನ ನೋಡೋದು. ಹೌದು, ಆ ಎಮ್ಮನೇ ಪಾಸ್ವರ್ಡ್ ನಿಮ್ಗೆ. ಆಮೇಲೆ ಈ ಇಡೀ ಬ್ರಹ್ಮಾಂಡದಲ್ಲಿ ಒಂದೇ ಒಂದ್ ಮಂತ್ರ, ತಾರಕ ಮಂತ್ರ ರಾಮ ಅಂತ. ಅದು ಯಾವ ಗುರು ಬೇಕಾಗಿಲ್ಲ, ಏನು ಬೇಕಾಗಿಲ್ಲ, ಯಾರ್ ಬೇಕಾದ್ರೂ ಆ ತಾರಕ ಮಂತ್ರನ ಜಪ ಮಾಡೋದು. ಅದಕ್ಕೆ ಟೈಮ್ ಇಲ್ಲ, ಕಾಲ ಇಲ್ಲ, ಜಾಗ ಇಲ್ಲ. ಇದು ಒಂದು ತಿಳ್ಕೊಡಿ. ಓಕೆ ಅಣ್ಣ. ಇದ್ರಲ್ಲಿ ನೀವು ಅದೇ ರಾಮ ರಿವರ್ಸ್ ಮಾಡಿದ್ರೆ ಅಮರ ರಿವರ್ಸ್ ಮಾಡಿದ್ರೆ ರಾಮ ಅಷ್ಟೇ. ಅಣ್ಣ ಇವಾಗ ಈ ಹರೇ ರಾಮ ಹರೇ ಕೃಷ್ಣ ಮಂತ್ರದಲ್ಲಿ ಹರೇ ಅಂದ್ರೆ ರಾಧೆ ಅಂತ ಅರ್ಥ, ಮತ್ತೆ ರಾಮನೂ ಬರುತ್ತೆ ಮತ್ತೆ ಕೃಷ್ಣನೂ ಬರುತ್ತೆ. ಇಟ್ಸ್ ಅ ವೆರಿ ಪವರ್ಫುಲ್ ಮಂತ್ರ ಅಂತ ಹೇಳ್ತಾರೆ. ಇಸ್ ಇಟ್ ಟ್ರೂ ಅಣ್ಣ? ಹೌದು, ಅದು ಬಂದು ಚೈತನ್ಯ ಮಹಾಪ್ರಭು ಅವರೇ ಶ್ರೀ ಕೃಷ್ಣ, ಅವರು ಬಂದು ಹುಟ್ಟಿ ಒಂದು ಮಂತ್ರವನ್ನು ಕೊಟ್ಟಿರೋದು. ಹೌದೇ, ಚೈತನ್ಯ ಮಹಾಪ್ರಭು ಶ್ರೀಕೃಷ್ಣ. ಸೊ he wanted to give this to the mankind, and ಅದನ್ನ ಇಸ್ಕಾನ್ ಅವರು ತಗೊಂಡು ಅದನ್ನ ಪ್ರಚಾರ ಮಾಡ್ತಾ ಇದ್ದಾರೆ ಮೂಲ ಮಂತ್ರವಾಗಿ. ಮೂಲ ಮಂತ್ರ ಹಾಗಾದ್ರೆ ಹರೇ ಅಂತ ಅಂದ್ರೆ ಮೀನ್ಡ್ ಬೈ ರಾಧೆ. ಹೌದು. See, there should be always a positive and negative, a female and a male. Awagle the energy, a female is the flowing energy, the male is a part of it. ಸರಿ ಅಣ್ಣ, ಥ್ಯಾಂಕ್ಸ್ ಅಣ್ಣ. ಸೊ ಇವಾಗ ನನಗೆ ಹರೇ ಕೃಷ್ಣ ಹರೇ ರಾಮ
ಹೇಳಿದ್ರೇನೆ ಸಾಕು, ಅದ್ರಲ್ಲೇ ಎಲ್ಲ ಕೃಷ್ಣ ಅಮರ ಎಲ್ಲರೂ ಇದಾರೆ. ಸೊ ಅದನ್ನೇ ಫೈನಲ್ ಆಗಿ ಯಾವಾಗ್ಲೂ ಜಪ ಮಾಡೋಣ ಅಂತ ಅನ್ಕೋತಾ ಇದೀನಿ ಅಣ್ಣ. ಇಲ್ಲ, ಎಲ್ಲ ನಿಮ್ಮ ಒಂದು ಕಮಿಟ್ಮೆಂಟ್ ಅಷ್ಟೇ, ಕಾನ್ಫಿಡೆನ್ಸ್ ಇಟ್. ಸರಿ ಅಣ್ಣ, ಅದಕ್ಕೆ ಆಯ್ತು ಬೇರೆ. ಅಣ್ಣ. ಅದು ಬಂದು ಕೃಷ್ಣ ಕಾನ್ಶಿಯಸ್ನೆಸ್ ಮಂತ್ರ ಅದು. ಓಕೆ ಅಣ್ಣ. ಶ್ರೀಕೃಷ್ಣ ಪ್ರಮಸ್ತು. ನಮಸ್ತೆ. ನಮಸ್ಕಾರ ಅಣ್ಣ. ಧನ್ಯವಾದಗಳು ಅಣ್ಣ. ಮಮತಾ ಅಕ್ಕ ಮಾತಾಡಿ ಅಕ್ಕ. ನಮಸ್ತೆ ಅಣ್ಣ. ನಮಸ್ತೆ. ಅಣ್ಣ, ವೆಬ್ಸೈಟ್ ಅಲ್ಲಿ ಪರ್ಪಸ್ ಆಫ್ ಕಳಸ ಅದು ತುಂಬಾ ಚೆನ್ನಾಗಿ ಬರೆದಿದ್ದೀರಾ. ಆದ್ರೆ ನವಡೇಸ್ ಪೀಪಲ್ ಆರ್ ಯೂಸಿಂಗ್ ಸಿಲ್ವರ್ ಫಾರ್ ಎವ್ರಿಥಿಂಗ್ ಅಲ್ವಾ ಅಣ್ಣ? ಕಳಸ ಆಗು ದೀಪ ಆಗು ಅದೇನಾದ್ರೂ ಪರ್ಟಿಕ್ಯುಲರ್ ಮೆಟಲ್ ನ ಯೂಸ್ ಮಾಡ್ಬೇಕಂತಿದ್ಯಾ? ಕಳಸಾಗೆ ಕಾಪರ್ ನೋಡಿ, ದೀಪಾಗೆ. ಗೋಲ್ಡ್ ಇಸ್ ಉತ್ತಮ. ಗೋಲ್ಡ್ ಎವ್ರಿ ಒನ್ ಕೆನಾಟ್ ಅಫೋರ್ಡ್ ಇನ್ ದಿಸ್ ಕಲಿಯುಗ ಟ್ರಾನ್ಸಿಷನ್ ಪೀರಿಯಡ್. ಸರ್ಟನ್ ಪೀಪಲ್ ಕ್ಯಾನ್ ಗೆಟ್ ಸಿಲ್ವರ್ ಕಳಸ. ಇಟ್ ಇಸ್ ಅಫೋರ್ಡಬಲ್. ಅದಕ್ಕಿಂತ ಬೆಸ್ಟ್ ಇಸ್ ಪಂಚಲೋಕ ಅಷ್ಟೇ, ಬೇರೆ ಏನಿಲ್ಲಮ್ಮ. ಈ ಮೂರು. ಓಕೆ ಅಣ್ಣ. ಅಂದ್ರೆ ದೀಪಾಗೆ ಬ್ರಾಸೆ ಯೂಸ್ ಮಾಡ್ಬೇಕು ಆತರ ಏನು ಇಲ್ಲ ಅಲ್ಲ ಅಣ್ಣ? ಆತರ ಏನಿಲ್ಲ ನಿಮ್ಗೆ. ಇದೆಲ್ಲ ನೋಡಿಮ್ಮ, ಎಲ್ಲ ನಿಮ್ಮ ಮನಸ್ಸು ಕಾರಣ. ಮನಸ್ಸು ಹೆಂಗೆ ನಿಮ್ಗೆ ತೃಪ್ತಿ ಇದ್ರೆ ಈವನ್ ಮಣ್ಣದ ದೀಪ ಇಟ್ಟರೆ ಭಗವಂತ ಸ್ವೀಕರಿಸ್ತಾನೆ. ಅವನ್ ಬೇಕಾಗಿರೋದೆಲ್ಲ ನಿಮ್ಮ ಭಕ್ತಿ ಅಷ್ಟೇ. ಗೋಲ್ಡ್, ಸಿಲ್ವರ್, ಇದೆಲ್ಲ ಮೆಟಲ್ ಎಲ್ಲ ಅವನ್ ಬೇಕಾಗಿಲ್ಲ. ಅವನು ನಿಮ್ಮ ಆತ್ಮನೇ ಜ್ಯೋತಿ. ಆ ಜ್ಯೋತಿಯೇ ದೀಪ. ಆ ದೀಪವನ್ನೇ ಅವನಿಗೆ ಕಮಲಪಾದಕ್ಕೆ ಸಮರ್ಪಿಸಿದ್ರೆ ಸಾಕು. ಅಷ್ಟೇ ಬೇಕು ಅವನ್ಗೆ. ಯಾವ ದೀಪ ಬೇಕಾಗಿಲ್ಲ. ನೀವೇ ಜ್ಯೋತಿ ಸ್ವರೂಪ. ನಿಮ್ಮ ಆತ್ಮನೇ ಜ್ಯೋತಿ. ಅರ್ಥ ಆಯ್ತಾ? ಸರಿ ನಮಸ್ಕಾರ. ಇನ್ನೊಂದು ಅಂದ್ರೆ ಅಮರ ಧ್ಯಾನ ಮಾಡ್ತಾ ಇದೀನಿ ಅಣ್ಣ. ಹೋಪ್ಫುಲಿ ಐ ವಿಲ್ ಕನೆಕ್ಟ್ ವಿತ್ ಗುರು ವೆರಿ ಸೂನ್. ಐ ಆಮ್ ಹೋಪಿಂಗ್ ಫಾರ್ ದಟ್. ಬಟ್ ಅದ್ರೆ ಏನು ಸೂಚನೆ ಅಥವಾ ಏನು? ನೋ ಕ್ವಶನ್ ಆಫ್ ಹೋಪಿಂಗ್. ಯು ಹ್ಯಾವ್ ಟು ಗೆಟ್. ಸಂಕಲ್ಪ ಮಾಡ್ಕೊಳ್ಳಿ. ಹೃದಯಪೂರ್ವಕವಾಗಿ ಅವ್ರನ್ನ ಸ್ಮರಣೆ ಮಾಡಿ. ಖಂಡಿತ ಅವರು ನಿಮ್ಮನ್ನ ಸ್ವೀಕರಿಸ್ತಾರೆ. ನಮಸ್ಕಾರ. ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೀವಿ. ದಯವಿಟ್ಟು ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಅಣ್ಣ, ಚಾಟಲ್ಲಿ ಒಬ್ರು ಅಣ್ಣ ಪ್ರಶ್ನೆ ಕೇಳಿದಾರಣ್ಣ. ನಮಸ್ತೆ ಅಣ್ಣ. ಅಣ್ಣ, ಯಾರಿಗೆ ಮೂರನೇ ಕಣ್ಣು ಓಪನ್ ಆಗಿರುತ್ತೆ ಅವರಿಗೆ ಆತ್ಮ ಪಿಶಾಚಿ ಕಾಣುತ್ತೆ ಅಂತ ಹೇಳ್ತಾರೆ, ಇದು ನಿಜವಣ್ಣ ಅಂತ ಕೇಳಿದಾರಣ್ಣ. ಮೂರನೇ ಕಣ್ಣು ಸಾಮಾನ್ಯವಾಗಿ ಯಾರಿಗೂ ಓಪನ್ ಆಗಲ್ಲಪ್ಪ. ಅದೆಲ್ಲ ಸುಮ್ನೆ ಕಟ್ಟುಕದೆ. ಯಾರೊಬ್ರು ಸಮಾಧಿನಲ್ಲಿ ಪರಿಪೂರ್ಣ ಭಾವ ಸ್ಟೇಜ್ ಬರ್ತಾರೋ ಅವ್ರಿಗೆ ಆವಾಗ ಮೂರನೇ ಕಣ್ಣು ಓಪನ್ ಆಗ್ತದೆ. ಆವಾಗ ಎಲ್ಲವೂ ಕಾಣಿಸ್ತದೆ. ಈ ಸಮಯದ ಅದು ಬಿಟ್ಟು ಸ್ಪಿರಿಚುವಲ್ ಪರ್ಸನಾಲಿಟೀಸ್ ಯಾರಿದಾರೋ ಅವ್ರಿಗೆ ಕಾಣಿಸ್ತದೆ ಪಿಶಾಚಿಗಳು. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಅಣ್ಣ, ನೀವು ಯಾರೋ ಗೊತ್ತಿಲ್ಲ, ಎ ಅಂತ ಇದೆ ಅಣ್ಣ, ಮಾತಾಡಿ ಅಣ್ಣ. ನಮಸ್ತೆ ಸತೀಶ್ ಅಣ್ಣ. ನಮಸ್ಕಾರಮ್ಮ. ಸತೀಶ್ ಅಣ್ಣ, ನನ್ನ ಹೆಸರು ಅನಿತಾ ಅಂತ ಹೇಳಿ. ನಾನು ಮಾಲೂರಿಂದ ಮಾತಾಡ್ತಾ ಇರೋದು. ಎಲ್ಲಿಂದ? ಮಾಲೂರು, ಕೋಲಾರ. ಹೇಳಿಮ್ಮ, ಏನ್ ವಿಷಯ? ಸತೀಶ್ ಅಣ್ಣ, ನಾನೊಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೋಬೇಕು ಅನ್ಕೊಂತೀನಿ. ಲಾಸ್ಟ್ ಇಯರ್ ನಾನು ಭಾಗವತ ಸಪ್ತಾಹ ಮಾಡಿದ್ದೆ. ನಿಮಗ್ ನೆನಪಿದೆ ಅನ್ಕೋತೀನಿ. ನಾನು ಮಾಡೋಕ್ ಮುಂಚೆ ನಿಮಗ್ ಪರ್ಮಿಷನ್ ಕೇಳಿ ನಿಮ್ದು ಸಲಹೆ ಮತ್ತೆ ಆಶೀರ್ವಾದ ತಗೊಂಡು ಸ್ಟಾರ್ಟ್ ಮಾಡಿದ್ದೆ. ಇವಾಗ ಒಬ್ರು ಮಾತಾಡಿದ್ರು ಅಕ್ಕ. ಸೊ ರಾಧೆ ಕೃಷ್ಣ ಅಂತೆಲ್ಲ ಹೇಳಿದ್ರಲ್ಲ. ನಾನು ಭಾಗವತ ಸಪ್ತಾಹ ಸ್ಟಾರ್ಟ್ ಮಾಡ್ಬೇಕಾದಾಗ ಏನಾಗಿತ್ತು ಅಂದ್ರೆ ನಾನು ಫಸ್ಟ್ 48 hours ಮುಗಿಸಿದ್ರು ಓನ್ಲಿ 150 pages ಮಾತ್ರ ದಾಟದೆ. ನನಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ತುಂಬಾ ಭಯ ಆಗೋಯ್ತು. ಮತ್ತೆ ನಾನ್ ನಿಮ್ಗೆ ಫೋನ್ ಮಾಡ್ದೆ, ಅಣ್ಣ ನನ್ ಜೊತೆ ಹೀಗಾಗ್ತಿದೆ ಅಂತ ಹೇಳಿ. ನೀವ್ ಇಮಿಡಿಯೇಟ್ ವಾಟ್ಸಪ್ ಅಲ್ಲಿ ನನ್ ಕಾಲ್ ಪಿಕಪ್ ಮಾಡ್ಬಿಟ್ಟು ನೋಡಮ್ಮ, ನೀನು ರಾಧೆ ಸೊ ಬೆಳಿಗ್ಗೆ ತಕ್ಷಣ ನೀನು ಶುದ್ಧಿ ಆದ್ಮೇಲೆ
ನೀನು ಕೃಷ್ಣ ಅಂದ್ರೆ ನಿಂದು ಪೇಜ್ಗಳು ಮುಂದ್ ಹೋಗಲ್ಲ, ಅರ್ಥನೂ ಆಗಲ್ಲ ನಿನಗೆ. ನೀನ್ ರಾಧೆ ರಾಧೆ ಅಂತ ಅವಳ ಪಾದ ಹಿಡ್ಕೊ, ನೀನ್ ಹೆಂಗ್ ಕಂಪ್ಲೀಟ್ ಮಾಡ್ತೀಯ ಅಂತ ನಿನಗೆ ಗೊತ್ತಾಗಲ್ಲ ಅಂತ ಹೇಳಿದ್ರಿ. ಸೊ ನಾನು ಅದನ್ನ ಮಾಡಿದಾಗ 7 ದಿನ ಸಪ್ತಾಹ ನನ್ ಸಕ್ಸಸ್ಫುಲಿ ಕಂಪ್ಲೀಟ್ ಆಯ್ತು. ಅದಾದ್ಮೇಲೆ ನಿಮ್ ಕನ್ಸಲ್ಲಿ ಅಮರ ಗುರುಗಳು ನಂದು 7ನೇ ದಿವಸ ಕಂಪ್ಲೀಟ್ ಆದ ದಿವಸ ಸತ್ಸಂಗ ಇತ್ತು. ಪ್ಲಸ್ ನಿಮ್ಗೆ ಕನ್ಸಲ್ಲಿ ಅಮರ ಗುರುಗಳು ಬಂದು ತೀರ್ಥ ಪ್ರಸಾದ ಕೊಡ್ಬೇಕಾದಾಗ ಕ್ಯೂ ಅಲ್ಲಿ ಇವನ್ ನೀವು ಕೂಡ ನನ್ ಹೆಸರು ಕರೆದ್ರಿ ಅಂತ ನೀವು ಸತ್ಸಂಗದಲ್ಲಿ ಶೇರ್ ಮಾಡಿದ್ರಿ. ಅದೆಲ್ಲ ನಂಗೆ ರೀಕಾಲ್ ಆಯ್ತು. ಅದನ್ನ ಶೇರ್ ಮಾಡೋಕ್ಕೋಸ್ಕರ ನಾನ್ ಮಾತಾಡ್ತಾ ಇದೀನಿ ಅಣ್ಣ. ಒಳ್ಳೇದಮ್ಮ, ಒಳ್ಳೆ ಅನುಭವ ಆಗಿದೆ. ಸಂಕಲ್ಪ ಮಾಡಿದ್ರ, ಫಿನಿಶ್ ಮಾಡಿದ್ರ. ಸೊ ಆ ಭಗವಂತ ಶ್ರೀ ಕೃಷ್ಣ ರಾಧೆ ಜೊತೆನಲ್ಲಿ ನಿಮ್ಮನ್ನ ಗೋಲೋಕಕ್ಕೆ ಕರ್ಕೊಳ್ತಾರೆ. ಧನ್ಯವಾದಗಳು ಅಣ್ಣ. ಅಂಡ್ ಅಣ್ಣ, ನಾನು ಇನ್ನೊಂದು ಶೇರ್ ಮಾಡ್ಕೋಬೇಕು ಅಂದ್ರೆ, ನಾನ್ ಮನೋವತಿಗೂ ಬಂದಿದೀನಿ, ನಿಮ್ಮನ್ನು ಮೀಟ್ ಮಾಡಿದೀನಿ. ಬಹುಶಃ ತುಂಬಾ ಜನ ಇರೋದ್ರಿಂದ ನಿಮಗೆ ನಂದು ಧ್ವನಿ ಮತ್ತೆ ಮುಖದ ವಿಚಾರ ಮರ್ತು ಹೋಗಿರಬಹುದು. ಬಟ್ ನನ್ಗೆ ನಿಮ್ ಜೊತೆ ಮಾತಾಡ್ಬೇಕು ಅಥವಾ ದೇವ್ರ ಪೂಜೆ ಮಾತಾಡ್ಬೇಕಾದಾಗ ಶ್ಲೋಕಗಳು ಹೇಳ್ಬೇಕಾದಾಗ ತುಂಬಾ ಅಳ್ತೀನಿ. ಯಾಕಂತ ಗೊತ್ತಾಗ್ತಾ ಇಲ್ಲ ಅಣ್ಣ. ಅಲ್ಲ, ಅದು ಬಂದು ಭಾವನಮ್ಮ, ಅದು ಒಳ್ಳೇದದು. ಅದು ಒಳಗಡೆಯಿಂದ ಭಕ್ತಿಯಿಂದ ನೀವು ಹೇಳ್ತಿರಲ್ಲ, ಅದಕ್ಕೆ ಇದು ಅಳು ಬರ್ತದೆ. ಅದು ಒಳ್ಳೇದು, ಅದೇನ್ ತಪ್ಪಿಲ್ಲ. ಅದು ಆತರ ಬರ್ಬೇಕು. ಆತರ ಭಗವಂತನ ಸ್ಮರಣೆ ಮಾಡ್ಬೇಕಾದ್ರೆ ಹೃದಯಪೂರ್ವಕ ಮಾಡುವಾಗ ಆ ಒಂದು ನಮ್ಗೆ ಗೊತ್ತಿಲ್ಲ ಅಂದ್ರೆ ಅಳು ಬರ್ತದೆ. ಅದು ಒಳ್ಳೇದದು, ತಪ್ಪಿಲ್ಲ. ಆಮೇಲೆ ಈ ದಟ್ ಈಸ್ ದ ರಿಯಲ್ ಡಿವೋಷನ್. ಆಮೇಲೆ ಈ ಸತ್ಸಂಗದಲ್ಲಿ ನಾನು ಪ್ರತಿ ವಾರ ಅಟೆಂಡ್ ಆಗ್ತೀನಿ. ಎಷ್ಟೋ ಸಲ ಮಾತಾಡ್ಬೇಕು ಅನ್ಕೋತೀನಿ. ನೀವೆಲ್ಲಾರು ಮಾತಾಡೋದ್ ನೋಡಿ ನಾನು ಅಳ್ತಾ ಕಣ್ಣೀರ್ ಸುರಿಸ್ತಾ ನಿಮ್ನೆಲ್ರು ನೋಡ್ತಿದೀನಿ. ಬಟ್ ನನ್ ಹೇಳಕ್ಕೆ ಮಾತಾಡಕ್ ಹೋದ್ರೆ ಈ ತರ ಎಮೋಷನ್ಸ್ ಆಚೆ ಬರುತ್ತೆ. ಅದಕ್ಕೆ ಭಯ ಆಗುತ್ತೆ. ಅದೇನು ಇದು ಭಯ ಅಂತ ತಿಳ್ಕೊಬೇಡಿ. ಇಟ್ ಈಸ್ ಭಕ್ತಿ ಆಫ್ ಯುವರ್ಸ್ ಅಷ್ಟೇ, ಬೇರೆ ಏನು ತಪ್ಪು ತಿಳ್ಕೊಬೇಡಿ. ಯಾವಾಗ ಬೇಕಾದ್ರೂ ಮಾತಾಡಿ, ಕಂಪೋಸ್ ಆಗಿರಿ ಅಷ್ಟೇ. ಭಯ ಅನ್ನೋದು ಬಿಟ್ಬಿಡಿ. ನಮಸ್ಕಾರ. ರಾಧೆ ಇರುವಾಗ ಏನಕ್ಕೆ ಭಯ ಪಡ್ಬೇಕು? ಆ ತಾಯಿನ ಸ್ಮರಣೆ ಮಾಡಿ. ನಮಸ್ಕಾರ. ನಮಸ್ಕಾರ. ಧನ್ಯವಾದಗಳು ಅಣ್ಣ. ಅಣ್ಣ, ಚಾಟಲ್ಲಿ ಒಬ್ರು ಅಕ್ಕ ಪ್ರಶ್ನೆ ಕೇಳಿದಾರಣ್ಣ. ಅಣ್ಣ, ಗ್ರಹಣದ ಸಮಯವನ್ನು ಏಕೆ ಸೂತಕದ ಸಮಯ ಅಂತ ಕರೀತಾರಣ್ಣ ಅಂತ ಕೇಳಿದಾರ. ಇಲ್ಲ, ತಪ್ಪು. ಸೂತಕ ಅಂತ ಹೇಳಿಲ್ಲಪ್ಪ. ಸೂತಕ ಬೇರೆ, ಗ್ರಹಣ ವೇ ಇಸ್ ಡಿಫರೆಂಟ್. ಇಟ್ ಇಸ್ ಗ್ರಹಣ ಬಂದ್ಬಿಟ್ಟು ಇಟ್ ಈಸ್ ಅನ್ ಇನ್ಸಿಡೆಂಟ್ ವಿಚ್ ಇಸ್ ಹ್ಯಾಪನಿಂಗ್ ಇನ್ ದ ಸ್ಪೇಸ್. ಇಟ್ಸ್ ಆಸ್ಟ್ರಾನಮಿಕಲ್ ಒಂದು ಘಟನೆ ನಡೀತಾ ಇರೋದು. ಅದಕ್ಕೆ ಸೂತಕ ಬರಲ್ಲ. ತಪ್ಪು ಅದು. ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ಅದನ್ನ ಇವರು ಹೇಳ್ತಾ ಇದ್ದಾರೆ. ತಪ್ಪು ಅದು. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಅರ್ಥ ಮಾಡ್ಕೊಂಡಿಲ್ಲ ಅವರು. ಹೇಳಿ. ಒಬ್ರು ಅಕ್ಕ ಚಾಟಲ್ಲಿ ಪ್ರಶ್ನೆ ಕೇಳಿದಾರಣ್ಣ. ನಮಸ್ತೆ ಅಣ್ಣ, ಅವರ ಕನಸಿನಲ್ಲಿ 2 ಹಾವುಗಳು ಹೆಡೆ ಎತ್ತಿ ನಿಂತಿರುವ ಹಾಗೆ ಕನಸು ಬಿದ್ದಿದೆ ಅಂತಣ್ಣ. ಇದರ ಅರ್ಥ ಏನು ಅಂತ ಕೇಳಿದಾರಣ್ಣ. ಒಳ್ಳೇದು. ಹಾವುಗಳು ಅದು 2 ಇರೋದು ತುಂಬಾ, ಇಟ್ಸ್ ಎ ವೆರಿ ಫೇವರಬಲ್ ಡಿವೈನ್ ಎಕ್ಸ್ಪೀರಿಯನ್ಸ್. ಅದು ಅವ್ರಿಗೆ ಒಳ್ಳೆ ಸೂಚನೆ. ಅವ್ರಿಗೆ ಜೀವನದಲ್ಲಿ ಒಳ್ಳೇದಾಗ್ತದೆ ಫ್ಯೂಚರ್ ನಲ್ಲಿ. ಧನ್ಯವಾದ. ನಮಸ್ಕಾರ. ನಮಸ್ಕಾರ ಅಣ್ಣ, ನಾನು ಕೀರ್ತಿ ಕುಮಾರ್ ಅಂತ ರೀಸೆಂಟ್ ಆಗಿ ಜಾಯಿನ್ ಆಗಿದ್ದು ಗ್ರೂಪಿಗೆ. ಹೇಳಿಪ್ಪ, ಏನ್ ವಿಷಯ? ಸರ್, ನಾವು ಹಾಸನಿಂದ ಚಂದ್ರಾಪಟ್ಟಣ ಅಂತ ಮಾತಾಡ್ತಾ ಇರೋದು. ಸರ್, ಈಗ ನಾವು ಅಮರ ಅವ್ರ ಜೊತೆ ನಾವು ಕಾಂಟ್ಯಾಕ್ಟ್ ಮೀನ್ಸ್ ಕನೆಕ್ಷನ್ ಈಗ ಸ್ಟಾರ್ಟಿಂಗ್ ಮಾಡ್ಬೇಕು ಅಂತ ನೀವ್ ಹೇಳಿದ್ಮೇಲೆ ಅವ್ರು ಫೋನ್ ಮಾಡಿದಾಗ ಹೇಳಿದ್ರಿ ವಾಟ್ಸಪ್ ಅಲ್ಲಿ ಕಳಿಸಿರ್ತೀನಿ ಅಂತ. ಬಟ್ ಸ್ಟಾರ್ಟಿಂಗ್ ಪ್ರೊಸೀಜರ್ ಗೊತ್ತಾಗ್ಲಿಲ್ಲ ಅಣ್ಣ, ಯಾವ ತರ ಅಂತ. ಕಳ್ಸಿದೀವಲ್ಲಪ್ಪ ಅಲ್ಲಿ ಪ್ರೊಸೀಜರ್. ವಾಯ್ಸ್ ಕಳ್ಸಿದೀವಿ, ಇಂಗ್ಲಿಷ್ ನಲ್ಲಿ ಕಳ್ಸಿದೀವಿ, ಕನ್ನಡದಲ್ಲಿ ಕಳ್ಸಿದೀವಿ. ಅದನ್ನ ಓದ್ಬಿಟ್ಟು ಮಾಡಿ ಆ ತರ. ಓಕೆ ಅಣ್ಣ, ಅಷ್ಟೇ. ಓಕೆ, ನಮಸ್ಕಾರ. ನಮಸ್ಕಾರ ಅಣ್ಣ. ಧನ್ಯವಾದಗಳು ಅಣ್ಣ. ಅಣ್ಣ, ಚಾಟಲ್ಲಿ ಒಬ್ರು ಅಣ್ಣ ಪ್ರಶ್ನೆ ಕೇಳಿದಾರಣ್ಣ. ಸರ್ ನಮಸ್ತೆ, ಐ ಹರ್ಡ್ ಅಸ್ಟ್ರೋ ಟ್ರಾವೆಲ್ ಈಸ್ ಲಿಂಕ್ ಟು ದಿ 3rd ಚಕ್ರ, ಈಸ್ ಇಟ್ ಟ್ರೂ ಅಂತ ಕೇಳಿದಾರಣ್ಣ. ಎಸ್, ಇಟ್ ಇಸ್ ಟ್ರೂ. ಗಣಪತಿ ಬಿಡ್ಬೋದಲ್ಲ ಅಣ್ಣ? ನೀವು ಯಾರು
ಸೊ ಬ್ಯಾಕ್ಗ್ರೌಂಡ್ ಅಲ್ಲಿ ನಾಯ್ಸ್ ಆಗ್ತಾ ಇದೆ, ದಯವಿಟ್ಟು ಮ್ಯೂಟ್ ಮಾಡಿ ಅಣ್ಣ. ಒಬ್ರು ಅಕ್ಕ ಪ್ರಶ್ನೆ ಕೇಳ್ತಾರಣ್ಣ. ನಮಸ್ತೆ ಅಣ್ಣ, ಲೆಫ್ಟ್ ಲೆಗ್ಗೆ ಬ್ಲ್ಯಾಕ್ ಥ್ರೆಡ್ ಕಟ್ಕೋಬಹುದಾ ಟು ಪ್ರೊಟೆಕ್ಟ್ ಫ್ರಮ್ ದ ಎವಿಲ್ ಐಸ್ ಅಂತ ಕೇಳಿದಾರಣ್ಣ. ನೋಡಿ, ಅದೆಲ್ಲ ಈ ಕಾಲದಲ್ಲಿ ಬಂದಿರೋ ಒಂದು ವೇ ಆಫ್ ಏನ್ ಹೇಳೋದು, ಅದಕ್ಕೆ ಇಟ್ಸ್ ಎ ಲೋವರ್ ಸೈನ್ಸ್ ಇಟ್ ಇಸ್, ಅಷ್ಟೇ ನಾವು ಹೇಳಕ್ ಆಗ್ತದೆ ಅದು. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಹೆಸರು ಮೆನ್ಷನ್ ಮಾಡಿಲ್ಲ ಅಣ್ಣ, ಅವರು ವೆಜ್ ಹಾಗೂ ನಾನ್ ವೆಜ್ ತಿನ್ನುವುದರ ಬಗ್ಗೆ ನಿಮ್ಮ ಅಭಿಪ್ರಾಯ ಅಂತ ಕೇಳಿದಾರಣ್ಣ. ನಾನ್ ವೆಜ್ ತಿಂದ್ರೆ ಯು ಗೆಟ್ ಕರ್ಮ, ಇರೋ ಕರ್ಮನೇ ಸಾಲದು, ಯು ಆರ್ ಆಡಿಂಗ್ ಮೋರ್ ಕರ್ಮ ಟು ಇಟ್. ಪ್ರಿಫರ್ vegetarian food. Any further additional karma. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಪ್ರಶ್ನೆ ಕೇಳಿದಾರಣ್ಣ. ನಮಸ್ತೆ ಅಣ್ಣ, ಸೂಕ್ಷ್ಮ ಶರೀರ ಎಲ್ಲರಿಗೂ ಒಂದೇ ತರ ಇರುತ್ತದೆಯಾ? ಬಣ್ಣ, ಆಕಾರ, ಎತ್ತರ, ಬಾಲ್ಯ, ಯೌವನ, ಮುಪ್ಪು ಸೂಕ್ಷ್ಮ ಶರೀರಕ್ಕೂ ಇರುತ್ತದೆಯಾ ಅಣ್ಣ ತಿಳಿಸಿ ಅಂತ ಕೇಳಿದಾರೆ. Everyone who is born on this earth, taking the human body, they will have the Sukshma Sharira. It is a part of the Manonmaya Kosha. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಕ್ಕ ಪ್ರಶ್ನೆ ಕೇಳಿದಾರಣ್ಣ. ನಮಸ್ತೆ ಅಣ್ಣ, ಪ್ಲೀಸ್ ಶೇರ್ ದ ಡೀಟೇಲ್ಸ್ ಅಬೌಟ್ ಗ್ರಹಣ ಟೈಮಿಂಗ್ಸ್ ಅಂಡ್ ಹೌ ಟು ಡೂ ಅರ್ಚನೆ ಅಂತ ಕೇಳಿದಾರಣ್ಣ. It is already posted in the group. Please go through the post in the group and know. In advance, it has been posted. ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದೀವಿ. ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಬಸವನಗೌಡ ಅಣ್ಣ ಮಾತಾಡಿ ಅಣ್ಣ. ಅನ್ಮ್ಯೂಟ್ ಮಾಡಿ ಮಾತಾಡಿ ಅಣ್ಣ. ಅಣ್ಣ ನಮಸ್ಕಾರ ಅಣ್ಣ. ನಮಸ್ಕಾರಪ್ಪ. ಅಣ್ಣ ನನ್ನ ಹೆಸರು ಬಸನಗೌಡ ಅಂತ ಅಣ್ಣ, ಬಳ್ಳಾರಿಯಿಂದ ಅಣ್ಣ. ಬರ್ತಿದ್ದಾರಣ್ಣ ಸತ್ಸಂಗಕ್ಕ? ಹೇಳಿ, ಏನ್ ವಿಷಯ? ಅಣ್ಣ ಸತ್ಸಂಗದಲ್ಲಿ ನಾನು ಧ್ಯಾನ ಮಾಡ್ಬೇಕಾದ್ರೆ ಅಣ್ಣ, ಅಂದ್ರೆ 2 ಗಂಟೆ ಸುಮಾರು ಧ್ಯಾನ ಮಾಡ್ತಿದ್ದೆ ಅಣ್ಣ. ಅವಾಗ ಅಮರವರು ಡೈರೆಕ್ಟ್ ಆಗಿ ನಾನು ಅನ್ಕೊಂಡಿದ್ದಿಲ್ಲ ಅವ್ರು ಕಾಣ್ತಾರಂತ. ಅವರು 2 ಗಂಟೆ ನಾನು ಧ್ಯಾನ ಕುಂತ, ಅರ್ಧ ಗಂಟೆ ಕುಂತಾಗ 1 ತಾಸು ಕುಂತಿದ್ದಣ್ಣ. ಅವಾಗ ಬಂದಿದ್ರಣ್ಣ ಅಮರ. ಒಳ್ಳೇದಪ್ಪ, ಅವ್ರ ಅನುಗ್ರಹ ಆಗಿದೆಯಲ್ಲ, ಇನ್ನೇನ್ ಬೇಕು ನಿಮ್ಗೆ? ಅದೇ ಅಣ್ಣ ನಾವ್ ನೋಡ್ತಾನೆ ಮಾಡ್ಬೇಡಿ, 2 ಗಂಟೆ ಮಾಡ್ಬೇಡಿ, 3:30 ಮಾಡಿ. 3:30 5:30 ಬ್ರಹ್ಮ ಮುಹೂರ್ತ. ಇಲ್ಲಣ್ಣ ನಮ್ಗ ಆ ಅದು time ನಲ್ಲಿ ಮಂತ್ರ, ಮಾಡಿ. ಅದು ಮಂತ್ರ ಹೇಳೋದೆಲ್ಲ ಗೊತ್ತಿದ್ದಿಲ್ಲಣ್ಣ. ಆಮೇಲೆ ಪೋಸ್ಟ್ ಚಾಟ್ ಮಾಡಿದ್ರಲ್ಲ, ಆಮೇಲೆ ಅದ್ರ ಏನ್ ಮಂತ್ರ? ಅಮರ ಅಂತ ಹೇಳಿ ಸಾಕಷ್ಟೇ, ಬೇರೆ ಏನ್ ಬೇಕಾಗಿಲ್ಲ. ಓಕೆ ಅಮರ ಅಣ್ಣ, ಅಂತ ಹೇಳಿ, ತುಂಬಾ ಖುಷಿ ರಾಮ ಆಯ್ತಣ್ಣ. ಅಂತ ಹೇಳಿ. ಅಮರಗಳನ್ನ ಆಯ್ತಪ್ಪ. ಕಾಣ್ಬೇಕಂತಿದ್ದಣ್ಣ. ಲೈವ್ ಅಲ್ಲೇ ನಾನ್ ನೋಡ್ಕೊಂಡು ಹೋದ್ರಣ್ಣ. ಕೋಟ್ ಹಾಕೊಂಡಿದ್ರು, ಬಿಳಿದು ಪ್ಯಾಂಟ್ ಶರ್ಟ್ ಹಾಕೊಂಡಿದ್ರು, ಚಸ್ಮಾ ಇಟ್ಕೊಂಡಿದ್ರಣ್ಣ. ಒಳ್ಳೇದಪ್ಪ. ಲೈವ್ ಆಗಿ ಹಾ. ನೋಡ್ಬಿಟ್ಟು ಆಯ್ತು, ಥ್ಯಾಂಕ್ಸ್ ಅಣ್ಣ. ದರ್ಶನ ಕೊಟ್ಟಿದ್ದಾರೆ. ಅದೇ ಅಣ್ಣ ನಮಸ್ಕಾರಪ್ಪ. ಪ್ರೇಮ್ನಾಥ್ ಅಂತಿದ್ರಲ್ಲ ನಿಮ್ಮ ಅವರು ಅವ್ರಿಗೆ ಪರಿಚಯ ಮಾಡ್ಕೊಟ್ಟಿದ್ದೆ. ಆಯ್ತು, ಗೊತ್ತು, ಬರ್ತಾರೆ ಅವರು. ಪ್ರತಿ ಸಂಡೇ ಬರ್ತಾರೆ. ಆಯ್ತಣ್ಣ. ಸತ್ಸಂಗ್ ನಾವು ಬಳ್ಳಾರಿಯಿಂದ ಬರಕ್ಕೆ ಒಂದೊಂದ್ಸರಿ ಆಗಲ್ಲ ಅಣ್ಣ. ಈಗ ನಾನು ಡ್ಯೂಟಿಲಿ ಇದ್ದೀನಿ. ಅಲ್ಲ ನೋಡು, ಅಲ್ಲಿ ಯಾರು ಬೆಂಗಳೂರಿಂದ ಆಚೆ ಇದ್ದಾರೋ ಅವರು ಹಾ. ಮಾನಸಿಕವಾಗಿ ಬನ್ನಿ. ಮಾನಸಿಕವಾಗಿ ಸಂಡೇ ಮನೋತಿಗ್ ಬಂದು, ಇಲ್ಲ ತೇಗೂರ್ಗ್ ಹೋಗಿ ಅಲ್ಲಿ ಹಾ. ಧ್ಯಾನ ಮಾಡ್ಬಿಟ್ಟು ವಾಪಸ್ ಹೋಗಿ. ನೀವು ಇದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ದಾರಿ ತೋರಿಸಿಗೆ ತುಂಬಾ ಧನ್ಯವಾದಗಳಣ್ಣ. ಅಮರಗಳು ನೋಡಿ ತುಂಬಾ ಸಂತೋಷ ಆಯ್ತಣ್ಣ. ನಮಸ್ಕಾರಪ್ಪ. ನಮಸ್ಕಾರ. ಇಷ್ಟೇ ಅಣ್ಣ ನಾನು ಹೇಳೋದು, ಇನ್ನೇನ್ ಹೇಳಕ್ಕಾಗಲ್ಲ. ಪ್ರಶ್ನೆ ಕೇಳೋದು ಆಯ್ತಪ್ಪ, ಏನಿಲ್ಲ. ಸರಿ, ಒಳ್ಳೇದು. ನಮಸ್ಕಾರ. ನಮಸ್ಕಾರ. ಧನ್ಯವಾದಗಳು ಅಣ್ಣ.
ಅಣ್ಣ ಚಾಟಲ್ಲಿ ಒಬ್ರು ಅಣ್ಣ ಪ್ರಶ್ನೆ ಕೇಳಿದಾರಣ್ಣ. ಅಣ್ಣ, ಹ್ಮ್ ನಾವು ಹಚ್ಚಿರುವ ದೀಪದ ಬತ್ತಿ ಪೂರ್ತಿ ಉರಿದು ಹೋಗಿ ಕರಕಲಾದರೆ ಏನು ಅರ್ಥ ಅಣ್ಣ? ಸಮ್ ಸೇ ಇಟ್ ಈಸ್ ಎ ಬ್ಯಾಡ್ ಸೈನ್ ಅಂತ ಹೇಳ್ತಾರಂತ. ಇಲ್ಲ, ಏನಿಲ್ಲ, ಅದು ಎಣ್ಣೆ ಆದ್ಮೇಲೆ ಇಟ್ ಗೆಟ್ಸ್ ಆಫ್ ಇಟ್ಸ್ ನ್ಯಾಚುರಲ್ ಇಟ್ ಇಸ್. ಎಣ್ಣೆ ಇರೋ ತನಕ ಉರಿತಿದೆ ಅದು, ಅಲ್ವಾ? ಸೊ ನೀವೆಷ್ಟು ಎಣ್ಣೆ ಹಾಕಿರ್ತೀರೋ ಅಷ್ಟು ಅದು ಉರಿತಾ ಇರ್ತದೆ. ಪ್ರವೀಣ್ ಅವರು ಬಸವಣ್ಣಗೌಡ ಇನ್ನೂ ಇದ್ದಾರೆ ಲೈನ್ ನಲ್ಲಿ, ಸರ್ ಕಟ್ ಮಾಡಿ. ಸರಿ ಅಣ್ಣ. ಆಗಿಲ್ಲ ಇನ್ನು. ಪ್ರವೀಣ್ ಆಗ್ತಾ ಇಲ್ಲ, ಯಾಕೆ? ಆಗಿದೆ ಅಣ್ಣ, ಹೋಗಿದಾರಣ್ಣ. ಹೋಗಿದ್ದಾರೆ. ಅದು ಇಟ್ ಇಸ್ ನ್ಯಾಚುರಲ್ ಅಪ್ಪ, ಇದು ಅದೇನು ತಪ್ಪಿಲ್ಲ. ಹಾ, ಸರಿ ಅಣ್ಣ. ಹ್ಮ್ ಅಣ್ಣ ಒಬ್ರು ಅಣ್ಣ ಪ್ರಶ್ನೆ ಕೇಳಿದಾರಣ್ಣ. ಅಣ್ಣ, ವಿ ಹ್ಯಾವ್ ಟು ಕಂಪ್ಲೀಟ್ ಶ್ರೀ ಭಾಗವತಂ ಸಪ್ತಾಹ ವಿತ್ ಇನ್ ಎ 7 days ವಿತ್ ಮೀನಿಂಗ್ ಆಫ್ ಶ್ಲೋಕ ಆರ್ ಓನ್ಲಿ ಶ್ಲೋಕ ಅಂತ ಕೇಳಿದಾರಣ್ಣ. ಒನ್ಲಿ ಶ್ಲೋಕ ಇದಿಲ್ಲ. ಶ್ರದ್ಧೆ ಭಕ್ತಿಯಿಂದ ಏಕಾಗ್ರದಿಂದ ಆ ಶ್ಲೋಕವನ್ನು 7 ದಿವಸ ಓದಿದ್ರೆ ಸಾಕು. ದಟ್ ಧನ್ಯವಾದಗಳು. ಈಸ್ ಇಲ್ಲ, ಸ್ಯಾನ್ಸ್ಕ್ರಿಟ್ ನಲ್ಲಿ ಇದೆ ಶ್ಲೋಕ. ಅವ್ರು ಸ್ಯಾನ್ಸ್ಕ್ರಿಟ್ ಗೊತ್ತಿದ್ರೆ ಶ್ಲೋಕ ಓದ್ಬೋದು. ಇಲ್ಲ ಅಂದ್ರೆ ಯಾವ ಲ್ಯಾಂಗ್ವೇಜ್ ಮೇಲೆ ಟ್ರಾನ್ಸ್ಲೇಟ್ ಮಾಡಿದಾರೋ ಅದನ್ನ ಮಾತ್ರ ಓದಿದ್ರೆ ಸಾಕು. ದೇ ನೀಡ್ ನಾಟ್ ಟು ಬೋತ್. ಸರಿ ಅಣ್ಣ. ಚಾಯ್ಸ್ ಇಸ್ ದೇರ್ಸ್. ವಿಲ್ ಪೋಸ್ಟ್ ಅವರ್ ವೆಬ್ಸೈಟ್ ಲಿಂಕ್ ಫಾರ್ ಡೀಟೇಲ್ಸ್ ಅಣ್ಣ. ಹೌದು. ಅಣ್ಣ ಒಬ್ರು ಅಣ್ಣನ ಅಕ್ಕನ ಪ್ರಶ್ನೆ ಅಣ್ಣ ಗೊತ್ತಿಲ್ಲ ಅಣ್ಣ, ಅವರು ಪ್ರಶ್ನೆ ಕೇಳಿದಾರಣ್ಣ. ನಮಸ್ತೆ ಅಣ್ಣ, ಏಲಿಯನ್ ಇದೆಯಾ? ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದಾರಣ್ಣ. ಅದ್ ಬಂದು ನೋಡಿ, ಏಲಿಯನ್ಸ್ ಬಂದ್ಬಿಟ್ಟು ಇಟ್ ಇಸ್ ವೆಸ್ಟರ್ನ್ ಕ್ರಿಯೇಷನ್, ವೆಸ್ಟರ್ನ್ ವರ್ಡ್. ಏಲಿಯನ್ಸ್ ಅಂದ್ರೆ ಅವರು ಬೇರೆ ಲೋಕದಿಂದ ದೇ ಕಮ್ ಇನ್ ವಿಮಾನಾಸ್. ಆ ವಿಮಾನ ಟೆಕ್ನಾಲಜಿ ಬಂದ್ಬಿಟ್ಟು ಇಟ್ ಈಸ್ ಫಂಕ್ಷನಿಂಗ್ ಆನ್ ದ ಸೌಂಡ್ ಟೆಕ್ನಾಲಜಿ. ಆ ಒಂದು ಟೆಕ್ನಾಲಜಿ ಹೆಂಗಂದ್ರೆ ಅದು ಸೌಂಡ್ ಕ್ರಿಯೇಟ್ ಆಗ್ತದೆ. ಆ ಸೌಂಡ್ ಕ್ರಿಯೇಟ್ ಆದ್ರೆ ಆ ಸೌಂಡ್ ನಿಂದ ಕೆಲವು ಮಂತ್ರಗಳು ಸೃಷ್ಟಿ ಆಗ್ತದೆ. ಆ ಒಂದು ಎನರ್ಜಿ ಕ್ರಿಯೇಟ್ ಆದ್ಮೇಲೆ ದ ವಿಮಾನ ಸ್ಟಾರ್ಟ್ಸ್ ವರ್ಕಿಂಗ್. ದಿಸ್ ಇಸ್ ಹೌ ದ ಸೀಕ್ರೆಟ್ ಆಫ್ ದ ವಿಮಾನಾಸ್. ಅದು ನಾವು ವಿಮಾನ ಅಂತೀವಿ, ಅವರು ಸ್ಪೇಸ್ ಶಿಪ್ಸ್ ಅಂತಾರೆ ವೆಸ್ಟರ್ನ್ ಅವರು. They are there. They come from different lokas. They come visit our loka and go. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಪ್ರಶ್ನೆ ಕೇಳಿದಾರಣ್ಣ. ಹೌ ಟು ಅವಾಯ್ಡ್ ನರದೃಷ್ಟಿ ಅಂತ ಕೇಳಿದಾರಣ್ಣ. Don't see directly in the opposite person's eyes. Avoid it. As far as possible, ಅವರು ಐಸ್ ನ ನೋಡಿ ಮಾತಾಡಬೇಡಿ, ಅವಾಯ್ಡ್ ಮಾಡಿ. ದಟ್ ಇಸ್ ದ ಬೆಸ್ಟ್ ವೇ. ಆ ಸಮಯದಲ್ಲಿ ಭಗವಂತ ನಾಮಸ್ಮರಣೆ ಮಾಡಿ. ಧನ್ಯವಾದಗಳು ಅಣ್ಣ. ಹ್ಮ್ ಅಣ್ಣ ಒಬ್ರು ಅಣ್ಣ ತಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ಕೊಂಡಿದ್ದಾರೆ ಅಣ್ಣ. ಐ ವಿಲ್ ರೀಡ್ ಔಟ್ ಅಣ್ಣ. ನಮಸ್ತೆ ಅಣ್ಣ, ಕಳೆದ 9 ವರ್ಷಗಳಿಂದ ವಿಪರೀತವಾಗಿ ಹೊಟ್ಟೆಯ ಸಮಸ್ಯೆ ಬಳಲುತ್ತಿದ್ದೆ. ಆಸ್ಪತ್ರೆಗೆ 100 ಬಾರಿ ತಿರುಗಿದ್ದೇನೆ. ಹಾಗೆ ಆಸ್ಪತ್ರೆಯಲ್ಲಿ ಪದೇ ಪದೇ ಅಡ್ಮಿಟ್ ಆಗಿದ್ದೇನೆ. ನನಗೆ ಎಲ್ಲಿ ಹೋದರೂ ಯಾವುದೇ ಆಯುರ್ವೇದಿಕ್, ಅಲೋಪತಿ, ಹೋಮಿಯೋಪತಿ, ಇಂಗ್ಲಿಷ್ ಮೆಡಿಸಿನ್ ಮಾಡಿದೆ, ನನಗೆ ಕಡಿಮೆ ಆಗಿರಲಿಲ್ಲ. ಆದರೆ ಯಾವಾಗ ನಾನು ಅಮರ ಗುರುಗಳು ಸಿಕ್ಕಿದರೋ ಆಗ ಮನೋವತಿಗೆ ಬಂದ ನಂತರ ನನಗೆ ಆಸ್ಪತ್ರೆ ಅಮರ ಗುರುಗಳನ್ನು ಹುಡುಕಿಕೊಟ್ಟ ಈಗ ಚೇತರಿಕೆ ಕಾಣುತ್ತಿದೆ. ಆಶ್ಚರ್ಯದ ವಿಷಯವೇನೆಂದರೆ ನನಗೆ ಕೊಡುತ್ತಿರುವ ಔಷಧಿಯ ಹೆಸರು ಅಮರ ಎಂದು ಆಗಿದೆ. ಗುರುಗಳು ನನಗೆ ಕೊಟ್ಟ ನಿಮಗೆ ಕೋಟಿ ಕೋಟಿ ನಮನ ಅಂತ ಹೇಳಿದ್ದಾರೆ.
ನನಗಲ್ಲಪ್ಪ, ಆ ಗುರು ಅಮರ ಅವ್ರಿಗೆ ಅವ್ರ ಕೃತಜ್ಞತೆ ಸಲ್ಲಿಸಲಿ. ಅವ್ರ ಕರ್ಮ ಹಂಗಿತ್ತು, ಸೊ ಅವ್ರು ಅಲಿತಾ ಇದ್ರು, ಒಳ್ಳೆ ಕರ್ಮ ಬಂತು. ಗುರು ಅಮರ ಅವರು ಅವ್ರನ್ನ ಕರ್ಕೊಂಡು ಅವ್ರಿಗೆ ವಾಸಿ ಮಾಡಿದ್ದಾರೆ. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಕ್ಕ ಪ್ರಶ್ನೆ ಕೇಳಿದಾರಣ್ಣ. ನಮಸ್ತೆ ಅಣ್ಣ, ವಿ ಶುಡ್ ಟೇಕ್ ಬಾತ್ ಬಿಫೋರ್ ಸೋಲಾರ್ ಎಕ್ಲಿಪ್ಸ್ ಆರ್ ಆಫ್ಟರ್ ಸೋಲಾರ್ ಎಕ್ಲಿಪ್ಸ್ ಅಂತ ಕೇಳಿದ್ರು. ಇಲ್ಲ, ಬೇಕಾಗಿಲ್ಲ, ಆ ತರ ಏನಿಲ್ಲ. ಇದು ಸಿನ್ಸ್ ಇಟ್ ಇಸ್ ಮಿಡ್ ನೈಟ್ 1:30 ಓವರ್ ಆಗ್ತದಲ್ಲ, ಅವ್ರು ಮಲ್ಕೊಂಡು ಯಥಾ ಪ್ರಕಾರ ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೋಬಹುದು. ಧನ್ಯವಾದಗಳು ಅಣ್ಣ. ಅದೇ ಅಕ್ಕ ಬಂದು ಇನ್ನೊಂದು ಪ್ರಶ್ನೆ ಕೇಳಿದಾರಣ್ಣ. ಮೆನಿ ಪೀಪಲ್ ಹೂ ಆರ್ ಡೆಡ್ ವಿಲ್ ಕಮ್ ಟು ಮೈ ಡ್ರೀಮ್, ವಾಟ್ ಶುಡ್ ಐ ಡೂ ಫಾರ್ ದಟ್ ಅಣ್ಣ ಅಂತ ಕೇಳಿದಾರಣ್ಣ. ಅಮರ ಧ್ಯಾನವನ್ನು ಮಾಡಲಿ, ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡು he will see to it they don't come in future. ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮುಡಿಗೆ ಹೋಗ್ತಾ ಇದೀವಿ. ಯಾರಿಗಾದರೂ ಪ್ರಶ್ನೆ ಇದ್ದರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಅಣ್ಣ ಚಾಟಲ್ಲಿ ಒಬ್ರು ಅಣ್ಣ ಪ್ರಶ್ನೆ ಕೇಳಿದಾರಣ್ಣ. ನಮಸ್ತೆ ಅಣ್ಣ, ಮೆನಿ ಸ್ಪಿರಿಚುವಲ್ ಸಾಧಕಾಸ್ ಹ್ಯಾವ್ ದ ಹ್ಯಾಬಿಟ್ ಆಫ್ ಸ್ಲೀಪಿಂಗ್ ಇನ್ ಆಫ್ಟರ್ನೂನ್ and usually they would left the body during that time, and what is the meaning of this ಅಣ್ಣ ಅಂತ ಕೇಳಿದಾರೆ. I have not seen many spiritual sadhaks sleeping during daytime. Tappu adu. It is a wrong notion what they are having. Actually, we should not sleep during daytime. That's what Swami Venkatappa said. It is negative if you sleep during daytime. It will have negative effects. ಧನ್ಯವಾದಗಳು ಅಣ್ಣ. ಒಬ್ರು ಚಾಟಲ್ಲಿ ಪ್ರಶ್ನೆ ಕೇಳಿದ್ರಣ್ಣ. ನಮಸ್ಕಾರ ಅಣ್ಣ, ದೇವರಲ್ಲಿ ಏನು ಕೇಳಬೇಕು ಏನು ಕೇಳಬಾರದು ಅಂತ ಕೇಳಿದಾರಣ್ಣ. ದೇವಸ್ಥಾನಕ್ಕೆ ಹೋದ್ರೆ ಹೋಗಿ ಹೃದಯಪೂರ್ವಕ ಕೈ ಮುಟ್ಕೊಂಡು, ಅಪ್ಪ ತಂದೆ ಬಂದಿದ್ದೀನಿ, ನಿನ್ನ ಇಚ್ಛೆ ಏನ್ ಆಗ್ಬೇಕಿದೋ ಅದನ್ನ ಅನುಗ್ರಹ ಮಾಡು ಅಂತ ಬೇಡ್ಕೊಂಡು ಅಷ್ಟೇ ಬರ್ಬೇಕು, ಬೇರೆ ಏನು ಕೇಳಬಾರ್ದು. ಧನ್ಯವಾದಗಳು ಅಣ್ಣ. ಒಬ್ರು ಅಕ್ಕ ಚಾಟಲ್ಲಿ ಪ್ರಶ್ನೆ ಕೇಳಿದಾರಣ್ಣ. ಅಣ್ಣ, ದಟ್ ಏಲಿಯನ್ಸ್ ವಿಲ್ ಡೂ ಹಾರ್ಮ್, ದೇ ಆರ್ ಗುಡ್ ಆರ್ ಬ್ಯಾಡ್ ಫಾರ್ ಭೂಲೋಕ ಅಂತ ಕೇಳಿದಾರಣ್ಣ. You need not worry about it. The rishis are there. They will take care of all those things. ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೂಡಲ್ಲಿದ್ದೀವಿ. ಯಾರಿಗಾದರೂ ಪ್ರಶ್ನೆ ಇದ್ದರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಅಣ್ಣ ಒಬ್ರು ಅಕ್ಕ ಪ್ರಶ್ನೆ ಕೇಳಿದಾರಣ್ಣ. ಅಣ್ಣ, ವೆನ್ ಐ ಕೀಪ್ ಚಾಂಟಿಂಗ್ ಅಮರ ಅಮರ, ಐ ಕೀಪ್ ರೋರಿಂಗ್ ಕಂಟಿನ್ಯೂಸ್ಲಿ ಅಂಡ್ ದ ವಾಟರ್ ಕಮ್ಸ್ ಫ್ರಮ್ ಮೈ ಐಸ್, ಇಟ್ ಹ್ಯಾಪನ್ಸ್ ಡೈಲಿ ಅಂತ ಕೇಳಿದಾರಣ್ಣ. Water coming from the eyes is very good. It is the bhakti bhava which makes them to come like that. A roaring under they can control it. ಆ ಸಮಯದಲ್ಲಿ they have to make a pause, then again continue chanting amara amara amara. ಧನ್ಯವಾದಗಳು. ಅಮರ ಅಂತ ಇದೆ, ಮಾತಾಡಿ ಅಣ್ಣ. ನೀವು ಯಾರು? ಸರ್, ಹಲೋ ಸರ್, ನಮಸ್ತೆ. ನಮಸ್ತೆ. ಸರ್,
ಇದು ಅವಾಗಲೇ ಒಬ್ರು ಕ್ವಶನ್ ಕೇಳಿದ್ರಲ್ವಾ ನಾನೇ, ಇದು ಆಸ್ಟ್ರಲ್ ಟ್ರಾವೆಲ್ ಥರ್ಡ್ ಚಕ್ರಕ್ಕೆ ಲಿಂಕ್ ಆಗಿದೆ ಅಂತ. ಹ್ಮ್ ಸೊ ನಾನು ಈಗ ಫಾರ್ ಎಕ್ಸಾಂಪಲ್ ಥರ್ಡ್ ಚಕ್ರ ಆಕ್ಟಿವೇಟ್ ಮಾಡಿದ್ರೆ ವಿತ್ ಅಮರ ಗುರುಸ್ ಗ್ರೇಸ್, ಸೊ ಐ ಕ್ಯಾನ್ ಪ್ರೊಜೆಕ್ಟ್ ಔಟ್ ಆಫ್ ಮೈ ಬಾಡಿ ಅಟ್ ಮೈ ಓನ್ ವಿಲ್. ಇಸ್ ಇಟ್ ಟ್ರೂ ಸರ್? ಪ್ಲೀಸ್ ಗೈಡ್ ಮೀ. You have to get into the Saptarshi Marga, get initiated by Guru Amara, follow the routine, how it has to be done. First chakra, second chakra, third chakra. Then you will get the knowledge of and the technique how to get out of the body and do the astral travel. Oh, thank As you, it is, Satish sir. as Huh. it is, you cannot do. You should have a guru who will guide you. Oh, thank you, Satish sir. ನಮಸ್ಕಾರ. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಕ್ಕ ಪ್ರಶ್ನೆ ಕೇಳಿದಾರಣ್ಣ. ಅಣ್ಣ, ಅಮರ ನಾಮ ಜಪದಿಂದ ತುಂಬಾ ವರ್ಷದಿಂದ ಇರುವ ಆರೋಗ್ಯ ಸಮಸ್ಯೆಗಳು ದೂರ ಆಗುತ್ತಾ ಅಂತ ಕೇಳಿದಾರ. ನಾವೇನ್ ಮಾಡಕ್ಕಾಗಲ್ಲ, ನಾವೇನ್ ಹೇಳಕ್ಕಾಗಲ್ಲ. ಅರ್ಥ ಆಯ್ತಾ? ಸರಿ ಅಣ್ಣ. ನಂಬಿಕೆ ಇರ್ಬೇಕು. ಅವ್ರ ಗುರು ಅಮರ ಮೇಲೆ ಅಚಲವಾದ ಒಂದು ನಂಬಿಕೆ ಇಟ್ರೆ ಮೇ ಬಿ ಮಿರಾಕಲ್ ಕ್ಯಾನ್ ಹ್ಯಾಪನ್. ಅವರು ಕರುಣಾಮಯಿ ಅವರು. ಇಫ್ ಹಿ ಡಿಸೈಡ್ಸ್ ಅಂಡ್ ಇಫ್ ಹಿ ವಿಲ್ಸ್, ಶಿ ವಿಲ್ ಗೆಟ್ ಕ್ಯೂರ್ಡ್. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಒಬ್ರು ಅಣ್ಣ ಪ್ರಶ್ನೆ ಕೇಳಿದಾರಣ್ಣ. ಸತೀಶ್ ಅಣ್ಣ, ಧ್ಯಾನದಲ್ಲಿ ಏಕಾಗ್ರತೆ ಬರುತ್ತಿಲ್ಲ, ದಯವಿಟ್ಟು ಏನು ಮಾಡಬೇಕು ತಿಳಿಸಿ ಅಂತ ಕೇಳಿದಾರೆ. ಅಲ್ಲ, ಏಕಾಗ್ರತೆ ಬರೋದಿಲ್ಲ ಅಂದ್ರೆ ನೀವು ವಿಲ್ ಪವರ್ ಯೂಸ್ ಮಾಡ್ಬೇಕು. ನೀವು ಕೂತ್ಕೊಂಡು ಧ್ಯಾನ ಮಾಡ್ಬೇಕು. ಇವಾಗ ಗಾಡಿ ಓಡಿಸ್ತೀರ ರೋಡ್ ನಲ್ಲಿ, ಎದುರುಗಡೆ ಈ ಕಡೆ ಸೈಡ್ ನಲ್ಲಿ ಗಾಡಿಗಳು ಬರ್ತಾ ಇರ್ತವೆ, ಬಟ್ ಯು ಕೀಪ್ ಆನ್ ರೈಡಿಂಗ್ ಅಲ್ಲ, ಅದೇ ತರ ಧ್ಯಾನ ಮಾಡ್ತಾ ಇರ್ಬೇಕು. ಅದು ಏನ್ ಬರ್ತದೋ, ಇಟ್ ಇಸ್ ಲೈಕ್ ವೇವ್ಸ್ ಆಫ್ ಓಷನ್, ಅದು ಬರ್ತಾನೆ ಇರ್ತದೆ. ಅದ್ರ ಬಗ್ಗೆ ಇವರು ಇಗ್ನೋರ್ ಮಾಡ್ಬೇಕು, ಗಮನ ಕೊಡ್ಬೇಕು. ಡೂ ಒನ್ಲಿ ದ ಧ್ಯಾನ ಪೋರ್ಷನ್ ಪರ್ಫೆಕ್ಟ್ ಅಷ್ಟೇ. ಈ ತರ ಮಾಡ್ಕೊಂಡು ಹೋಗ್ತಾ ಇದ್ರೆ ಅವ್ರಿಗೆ ಏಕಾಗ್ರತೆ ಬರ್ತದೆ, ಎಲ್ಲ ಬರ್ತದೆ ಅವ್ರಿಗೆ. ಧನ್ಯವಾದಗಳು ಅಣ್ಣ. ಒಬ್ರು ಅಕ್ಕ ಪ್ರಶ್ನೆ ಕೇಳಿದಾರಣ್ಣ. ಸತೀಶ್ ಅಣ್ಣ, ಈಸ್ ಸಫರಿಂಗ್ ಎ ಬ್ಲೆಸ್ಸಿಂಗ್? ಬಿಕಾಸ್ ವಿ ರಿಮೆಂಬರ್ ಗುಡ್ ಮೆನಿ ಟೈಮ್ಸ್ ಡ್ಯೂರಿಂಗ್ ಸಫರಿಂಗ್. ಈಸ್ ಇಟ್ ಬ್ಲೆಸ್ಸಿಂಗ್ಸ್ ಆರ್ ದ ಪಾಸ್ಟ್ ಸಿನ್ಫುಲ್ ಕರ್ಮ ಅಂತ ಕೇಳಿದಾರೆ. While the negative karma comes and you suffer, you come to know that there is someone above who is there watching you. You realize and you go and try to surrender to him and take his guidance, take his blessings to come out of the suffering. This is one way of it. Another way is you have to suffer as per your karma. Not many people remember God at that time. Only few will remember God. It is not general in all cases. ಧನ್ಯವಾದಗಳು ಅಣ್ಣ. That is why Guru Amara has said, always in any, whether good or bad, you should have a divinity on your mind always, either a Kailasa or a mountain. So God is always present. You should be aware of that in your good time and bad time also. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣನೋ ಅಕ್ಕನೋ ಗೊತ್ತಿಲ್ಲ ಅಣ್ಣ, ದೇ ಹ್ಯಾವ್ ಶೇರ್ಡ್ ದೇರ್ ಡ್ರೀಮ್ ಅಣ್ಣ. ಐ ವಿಲ್ ರೀಡ್ ಔಟ್ ಅಣ್ಣ. ನಮಸ್ತೆ ಅಣ್ಣ. ಇನ್ ಮೈ ಡ್ರೀಮ್ ಒನ್ ಓಲ್ಡ್ ಮ್ಯಾನ್ took me to a temple. I don't know who that old man is. The old man said that this temple is Adi Shakti. She is very powerful. Believe in her, will protect you. And he offered a big snake to God. Snake was too big and fat. I got scared and got up from my dream. What does mean, Anna?
and he offered a snake to Adishakti ಅಂತ ಕೇಳಿದಾರೆ. Snake indicates a spiritual identity. So, ಸ್ಪಿರಿಚುವಲ್ ಪರ್ಸನಾಲಿಟಿ, ಅವರು ಯಾರನ್ನ ಆಧರಿಸ್ತಾ, ಅವರು ಯಾರನ್ನ ಪೂಜೆ ಮಾಡ್ತಾ ಇದ್ರು, ಅವರು ಎಸ್ ಕಮ್ ಇನ್ ದಟ್ ಫಾರ್ಮ್, ಟೇಕನ್ ಟು ದ ದೇವಿ ಟೆಂಪಲ್. ಅಲ್ಲಿ ಅವರು ಅವ್ರಿಗೆ ಬ್ಲೆಸ್ಸಿಂಗ್ಸ್ ಮಾಡಿ ಅವರು ಪ್ರೋಗ್ರೆಸ್ ಮಾಡಕ್ಕೆ ಆ ಒಂದು ಸ್ನೇಕ್ ಐಡೆಂಟಿಫೈ ಮಾಡಿ ಆ ದೇವಿ ಹತ್ರ ಕಳಿಸಿದ್ದಾರೆ. ಇವರು ಭಯ ಬಿದ್ಬಿಟ್ಟಿದ್ದಾರೆ. ಭಯ ಮಾಡಬಾರ್ದಿತ್ತು. ಶಿ ಶುಡ್ ಹ್ಯಾವ್ ಕಂಟಿನ್ಯೂ and what would have happened, she should have known about it. Anyway, it is a divine experience ಅಷ್ಟೇ ನಾವು ಹೇಳ್ಬೇಕಾಗುತ್ತೆ. ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಕ್ಕ ಪ್ರಶ್ನೆ ಕೇಳಿದ್ರಣ್ಣ. ಅಣ್ಣ, ಐ ವಿಲ್ ವೇಕ್ ಅಪ್ ಎಟ್ 4 AM 4:30 AM for all the spiritual and as well as my material life. So during the daytime, I will take a nap half an hour. Is it okay ಅಣ್ಣ ಅಂತ ಕೇಳಿದ್ದಾರೆ. Or not to sleep during daytime? It is okay, ಏನ್ ತೊಂದರೆ ಇಲ್ಲ. ಭಗವಂತನ ಶ್ರೀ ಕೃಷ್ಣ ಅರ್ಪಣ ಅಂತ ಹೇಳ್ಬಿಟ್ಟು ಆ ತಂದೆಗೆ ಸರೆಂಡರ್ ಮಾಡ್ಬಿಟ್ಟು ಮಲ್ಕೊಳ್ಳಿ, ಏನ್ ತೊಂದರೆ ಇಲ್ಲ. ಬಟ್ ಗೋಯಿಂಗ್ ಫಾರ್ ಎ ಲಾಂಗ್ ಸ್ಲೀಪ್ ಇಸ್ ನಾಟ್ ಕರೆಕ್ಟ್. ಧನ್ಯವಾದಗಳು ಅಣ್ಣ. ಒಬ್ರು they can rest. ಹೇಳಿ ಪ್ರವೀಣ್. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಒಬ್ರು ಅಣ್ಣ ಪ್ರಶ್ನೆ ಕೇಳಿದಾರಣ್ಣ. ನಮಸ್ತೆ ಅಣ್ಣ. ಒಳ್ಳೆಯ ಆತ್ಮವು ಗರ್ಭಿಣಿಯ ಗರ್ಭದಲ್ಲಿ ಬೆಳೆಯಬೇಕಾದರೆ ಏನು ಮಾಡಬೇಕು? ಗಂಡ ಹೆಂಡತಿಯ ಮಿಲನದ ಸಮಯ ಮುಖ್ಯವಾಗುತ್ತದೆಯೋ ಅಥವಾ ಗರ್ಭಿಣಿ ಆದ ನಂತರ ದೇವರ ಕೀರ್ತನೆ ಜಪ ಮಾಡುವುದು ಮುಖ್ಯವೋ ತಿಳಿಸಿ ಅಂತ ಕೇಳಿದ್ದಾರೆ. ಗಂಡ ಹೆಂಡತಿ, ಗಂಡು ಹೆಣ್ಣು ಸೇರೋದು ತುಂಬಾ ಮುಖ್ಯ ಆ ಟೈಮ್. ಅದಕ್ಕೆ ಆ ಕಾಲದಲ್ಲಿ ಶಾಂತಿ ಮುಹೂರ್ತ ಮದುವೆ ಮುಹೂರ್ತಕ್ಕಿಂತ ತುಂಬಾ ಪ್ರಾರಂಭಿಕ ಕೊಡ್ತಾ ಇದ್ರು. ವೆರಿ ಇಂಪಾರ್ಟೆಂಟ್ ಇಟ್ ವಾಸ್, ಅಂಡ್ ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ಬಿಕಾಸ್ ದಟ್ ಗಳಿಗೆ ಎ ಗುಡ್ ಆತ್ಮ ವಿಲ್ ಕಮ್ ಅಂಡ್ ಟೇಕ್ ಚಾರ್ಜ್. ಅದರ್ವೈಸ್ negative atmas, asuras will come and take charge. Like you saw Narasimha picture wherein Diti forces Kashyapa Maharishi to sleep with her, and Hiranyakashipu and Hiranyaksha are born in spite of Kashyapa Maharishi telling this is not a favorable time. ಪ್ರವೀಣ್, ಸ್ಕ್ರೀನ್ ಅಲ್ಲಿ ಯಾರೋ ಬಂದಿದ್ದಾರೆ. ಪ್ರವೀಣ್ ಇಲ್ಲ ಅಣ್ಣ, ಈಗ ಓಕೆ ಹೇಳಿ. ಸರಿ ಅಣ್ಣ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೀವಿ. ದಯವಿಟ್ಟು ಯಾರಿಗಾದರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಅಣ್ಣ, ಒಬ್ರು ತಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ಹೇಳ್ಕೊಂಡಿದ್ದಾರಣ್ಣ. ನಮಸ್ತೆ ಸತೀಶ್ ಅಣ್ಣ. ಒಂದು ಕಟ್ಟಳೆಯ ರೂಮಿನಲ್ಲಿ ಓಂ ನಮೋ ಶ್ರೀ ಅನಂತ ಪದ್ಮನಾಭ ಸ್ವಾಮಿಯೇ ನಮಃ ಎಂಬ ಮಂತ್ರವನ್ನು 108 ಸಾರಿ ಪಠಿಸಿದರ ಬಳಿಕ 3 ಸಾರಿ ಜುಮ್ ಅಂತ ತಲೆ ಮೇಲಿಂದ ಮೈಯೆಲ್ಲ ಹರಿದಾಗ ಕಣ್ಣು ಮುಚ್ಚಿಕೊಂಡಿದ್ರು. ಯೆಲ್ಲೋ ಕಲರ್ ಬೆಳಕು ಚಕ್ರಂತೆ ಕಾಣಿಸಿತು ಅಣ್ಣ. ಇದಕ್ಕೆ ಕಾರಣ ಏನು ಅಂತ ಕೇಳಿದಾರಣ್ಣ. ಅವರು ಶ್ರದ್ಧೆ ಭಕ್ತಿಯಿಂದ ಅನಂತ ಪದ್ಮ ಸ್ವಾಮಿ ಸ್ಮರಣೆ ಮಾಡಿದ್ದಾರೆ. ಅದಕ್ಕೆ ಫಲವಾಗಿ ಅವರು ಅನುಗ್ರಹ ಮಾಡಿದ್ದಾರೆ. ಇಟ್ ಇಸ್ ಗುಡ್. ಇಟ್ ಇಸ್ ಅಣ್ಣ, ಒಬ್ರು ಗ್ರಾಟಿಟ್ಯೂಡ್ ಹೇಳಿದಾರಣ್ಣ. ಗುರು ಅಮರ ಗುರುಗಳು ನಡೆದಾಡಿದ ಬಸವಣ್ಣ ಗುಡಿಯಲ್ಲಿ ಮತ್ತು ಗವಿಗಂಗಾಧರೇಶ್ವರ ದೇವಸ್ಥಾನವನ್ನು ನೋಡುತ್ತಿರುವವರು ನಾವು ಪುಣ್ಯವಂತರು ಅಂತ ಬರ್ಕೊಂಡಿದ್ದಾರೆ. ಒಳ್ಳೇದಪ್ಪ. ನಮಸ್ಕಾರ.
ಅಣ್ಣ ಒಬ್ರು ಅಕ್ಕ ಪ್ರಶ್ನೆ ಕೇಳಿದಾರಣ್ಣ. ಅಣ್ಣ, ಗೂಬೆ ಬೆಳಗಿನ ಜಾವ ಕಿಟಕಿಯಲ್ಲಿ ಕಣ್ಣು ಮುಂದೆ ಕಾಣಿಸಿದರೆ ಇದರ ಅರ್ಥ ಏನು ಅಂತ ಕೇಳಿದಾರಣ್ಣ. ಮಹಾಲಕ್ಷ್ಮಿಯ ಅನುಗ್ರಹ ಅದು. ಸಾಮಾನ್ಯವಾಗಿ ಯಾರಿಗೂ ಕಾಣಿಸಲ್ಲ, ಕಾಣಿಸಿದ್ರೆ ಅವ್ರಿಗೆ ಮಹಾಲಕ್ಷ್ಮಿ ಅನುಗ್ರಹ ಆಗ್ತದೆ ಅಂತ ತಿಳ್ಕೊಬೇಕು. ಗೂಬೆ ಬಂದು ಮಹಾಲಕ್ಷ್ಮಿ ವಾಹನ. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಕ್ಕ ಪ್ರಶ್ನೆ ಕೇಳಿದಾರಣ್ಣ. ಕ್ಯಾನ್ ವಿ ಹ್ಯಾವ್ ಮೋರ್ ದೆನ್ ಒನ್ ಗುರು? ಇಫ್ ಸೊ, ಹೌ ಡು ಯು ಮ್ಯಾನೇಜ್ ಬಿಟ್ವೀನ್ ದ ಡಿಫರೆಂಟ್ ಗುರುಸ್, or should we consider all as one? You should have only one guru. That's all. No having two gurus, three gurus, or four gurus. You cannot change your guru throughout your lifetime. Then you will not lead anywhere. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೀವಿ. ದಯವಿಟ್ಟು ಯಾರಿಗಾದ್ರೂ ಪ್ರಶ್ನೆ ಇರ್ತೀರಾ ಹ್ಯಾಂಡ್ ರೈಸ್ ಮಾಡಿ. ಅಣ್ಣ ಒಬ್ರು ಅಣ್ಣ ಚಾಟರ್ ಪ್ರಶ್ನೆ ಕೇಳಿದಾರಣ್ಣ. ಅಣ್ಣ, ನೀಲಿ ಆಮೆ ನೀರಿನಿಂದ ಮೇಲಕ್ಕೆ ಹೋಗುತ್ತಾ ನನ್ನನ್ನು ನೋಡಿ ಋಷಿಪುತ್ರರೇ ಅಂತ ಹೇಳಿ ಮಾಯವಾಯಿತು. ಇದರ ಅರ್ಥ ಏನು ಅಂತ ಕೇಳಿದಾರಣ್ಣ. ಇದು ಕನಸಿನಲ್ಲಿ ಬಿದ್ದಿದೆ ಅಂತಣ್ಣ. ಅದು ಅವ್ರನ್ನ ಐಡೆಂಟಿಫೈ ಮಾಡಿದ್ದಾರೆ. ಜನ್ಮದಲ್ಲೋ ಇಲ್ಲ ಫ್ಯೂಚರ್ ನಲ್ಲೋ ಹಿ ಮೇ ಬಿಕಮ್ ಎ ಋಷಿಪುತ್ರ ಆರ್ ಹಿ ವುಡ್ ಹ್ಯಾವ್ ಬಿಕಮ್ ಎ ಋಷಿಪುತ್ರ ಇನ್ ಹಿಸ್ ಪಾಸ್ಟ್ ಬರ್ತ್. ಅಷ್ಟೇ ಮೀನಿಂಗ್ ಅದಕ್ಕೆ. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಪ್ರಶ್ನೆ ಕೇಳಿದಾರಣ್ಣ. ಅಣ್ಣ, ನಾವು ತಿನ್ನುವ ಎಲ್ಲ ಆಹಾರಗಳಲ್ಲಿಯೂ ಆತ್ಮಗಳು ಇರುತ್ತದೆಯಾ ಅಂತ ಕೇಳಿದಾರಣ್ಣ. Parabrahma is present both in animate and inanimate things. He is everywhere. Yes. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಪ್ರಶ್ನೆ ಕೇಳಿದಾರಣ್ಣ. ಸರ್ ನಮಸ್ತೆ. My parents had made me to take Diksha at Ramakrishna Ashrama and they gave a mantra to chant daily. But I accept only Guru Amara as my Guru and my parents checks if they chant the mantra daily or not. What should I do ಅಂತ ಕೇಳ್ತಾರಣ್ಣ. Why should they check and why should he tell them he is taking Guru Amara to them? See, spiritualism is secret and sacred. Only he should know about it. Neither his parents nor his relatives or friends, anyone should not know about it. That he should maintain. If he accepts Guru Amara as his Guru, let him do the Amara Dhyana secretly and sacredly. Ashte, batak podi. To satisfy his parents, he can just recite that mantra of the divinity. There's nothing harm in it. The same Anna continued the question Anna. Sir, my parents don't know about the Guru Amara ಅಂತ ಹೇಳಿದಾರಣ್ಣ. Let them not know. Why should you make them know? Don't force anyone. To satisfy your parents, you're chanting daily 108 times. It takes hardly 5 or 10 minutes. By doing that, you will be making your parents happy and their blessings will be there, which will not be a hurdle for your spiritual sadhana in doing Guru Amara Dhyana. Okay? Let him follow that. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಕ್ಕ ಪ್ರಶ್ನೆ ಕೇಳಿದಾರಣ್ಣ. Before committing to one Guru, the last they ask for the Guru, one Guru or two Guru. The same akkana. Before committing to one Guru, we should go to Raghavendra Swami temple, Dattatreya, Sai Baba. Is it okay to visit the matas? ಅಂತ ಕೇಳಿದಾರೆ.
Today they have not understood Guru ಅನ್ನೋದು ಏನಂತ. A Guru is a person who will impart the knowledge of you going back to your own home, Parabrahma Loka. That is a Guru. ಅರ್ಥ ಆಯ್ತಾ? He will give you the Diksha and he will give you the method how to do the spiritual sadhana. That is the real Guru. Guru Raghavendra, ಆಮೇಲೆ ಸಾಯಿಬಾಬಾ ಇವರೆಲ್ಲ you have called them Guru. They never said they are Guru. ಅರ್ಥ ಮಾಡ್ಕೊಳ್ಳಿ. ಸಾಯಿಬಾಬಾ or Raghavendra or Shankaracharya, for the matter of fact, they never said I am a Guru anta. So you have made them and given that position as a Guru. They are spiritual personalities. They did the spiritual sadhana. They attained a stage. ಅಷ್ಟೇ ಅದು. ಅವ್ರನ್ನ ಸ್ಮರಣೆ ಮಾಡೋದು ಏನ್ ತಪ್ಪಿಲ್ಲ. ಮಠಕ್ಕೆ ಹೋಗ್ಬೋದು, ಅವ್ರನ್ನ ಆರಾಧನೆ ಮಾಡ್ಬೋದು, ಅವ್ರಿಗೆ ನಮಸ್ಕಾರ ಮಾಡಿ ನಿಮ್ಮ ಹೃದಯಪೂರ್ವಕವಾಗಿ ಪ್ರೇ ಮಾಡ್ಬೋದು, ಅದೇನ್ ತಪ್ಪಿಲ್ಲ. ಬಟ್ ಗುರು ಇಸ್ ಡಿಫರೆಂಟ್. ಇಫ್ ಯು ವಾಂಟ್ ಮೋಕ್ಷ, ಯು ಹ್ಯಾವ್ ಟು ಹ್ಯಾವ್ ಎ ಗುರು. ಅಂಡ್ ಗುರು ರಾಘವೇಂದ್ರ ಆಲ್ಸೋ ಕ್ಯಾನ್ ಬಿಕಮ್ ಎ ಗುರು. ನೀವು ಅಚಲವಾಗಿ ಅವ್ರನ್ನ ಸ್ಮರಣೆ ಮಾಡಿದ್ರೆ ಅವ್ರು ಬಂದು ನಿಮ್ಗೆ ದೀಕ್ಷೆ ಕೊಡ್ತಾರೆ. ಅದನ್ನ ಫಾಲೋ ಮಾಡಿ ನೀವು ಮೋಕ್ಷ ಪಡಿಬಹುದು. ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಅಣ್ಣ, ಒಬ್ರು ಅಕ್ಕ ಚಾಟಲ್ಲಿ ಪ್ರಶ್ನೆ ಕೇಳ್ತಾರಣ್ಣ. ಅಣ್ಣ, ಇಫ್ ವಿ ಈಟ್ ನಾನ್ ವೆಜ್ ಇನ್ ನೆಕ್ಸ್ಟ್ ಬರ್ತ್ ದಟ್ ದ ಸೇಮ್ ಎನಿಮಲ್ ವಿಲ್ ಈಟ್ ಅಸ್ ಅಂತ ಹೇಳ್ತಾರೆ, ಇದು ನಿಜನಾ ಅಣ್ಣ ಅಂತ ಕೇಳಿದಾರೆ. ಅವ್ರು ಪ್ರಶ್ನೆ ಕೇಳೋದು ಸರಿಗಿಲ್ಲ. ಅರ್ಥ ಆಯ್ತಾ? ಏನ್ ಪ್ರಶ್ನೆ ಏನ್ ಅರ್ಥ ಮಾಡ್ಕೊಂಡಿದ್ದಾರೆ ನಾನ್ ವೆಜ್ ಬಗ್ಗೆ? ಅವ್ರಿಗೆ ನೆಕ್ಸ್ಟ್ ಬರ್ತ್ ಹೆಂಗಿರ್ತದೆ ಅಂತ ಗೊತ್ತಾ ಅವ್ರಿಗೆ? ಇವಾಗ ನೆಕ್ಸ್ಟ್ ಮೂಮೆಂಟ್ ಏನ್ ಹೆಂಗಿರ್ತದೆ ಅಂತ ಗೊತ್ತಾ ಅವ್ರಿಗೆ? ನಾವು ನೀವು ಪ್ರವೀಣ್, ವಿ ಆರ್ ಇನ್ ದ Zoom meeting. We don't know what is going to happen to the next 5 minutes. So why go for next birth? Absurd question. ಸರಿ ಅಣ್ಣ. ಅಣ್ಣ, ಒಬ್ರು ಅಣ್ಣ ಪ್ರಶ್ನೆ ಕೇಳಿದಾರಣ್ಣ. ಮಗು ಹುಟ್ಟಿದ ತಕ್ಷಣ ಸತ್ತು ಮತ್ತೆ ಹುಟ್ಟಿದರೆ ಹೇಳಿ ಪ್ರವೀಣ್. ಅಣ್ಣ, ಮಗು ಹುಟ್ಟಿದ ತಕ್ಷಣ ಸತ್ತು ಮತ್ತೆ ಹುಟ್ಟಿದರೆ ಆ ದೇಹದಲ್ಲಿ ಹೊಸ ಆತ್ಮ ಬರುತ್ತದೆಯೇ ಅಂತ ಕೇಳಿದರು. ಇಲ್ಲ, ಅದು ದೇರ್ ಮೇ ಬಿ ಇಟ್ ಮೇ ಬಿ ಮೆಡಿಕಲ್ ಏನೋ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಇರ್ಬೋದು ಅಷ್ಟೇ, ಬೇರೆ ಏನಿಲ್ಲ. ಇಟ್ ಹ್ಯಾಪನ್ಸ್. ಕೆಲವು ಕಡೆ ಎಲ್ಲ ಇಟ್ ಹ್ಯಾಪನ್ಸ್. ದೇರ್ ಮೇ ಬಿ ಸಮ್ ಮೆಡಿಕಲ್ ಪ್ರಾಬ್ಲಮ್. ಆತ್ಮ ಬೇರೆ ಬರಲ್ಲ, ಅದೇ ಆತ್ಮ ಇರ್ತದೆ ಅಲ್ಲಿ. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಅದ್ಯಾರ ಕ್ವಶನ್ ಕೇಳಿದ್ರೆ ಅದು ಏನು ಪ್ರವೀಣ್? ಚಾಟ್ ನಲ್ಲಿ ಒಂದು ಪ್ರೀವಿಯಸ್ ಒಂದು ಏನೋ ಬಂದಿದೆ ನೋಡಿ. ಸರಿ ಅಣ್ಣ. ಕ್ವಶನ್ ಕೇಳ್ಬೋದಾ ಅಂತ ಏನು ಅಂತ ನೋಡಿ, ಅದು ಸ್ವಲ್ಪ ಏನಂತ. ನಮಸ್ತೆ ಅಣ್ಣ, ಲಾಸ್ಟ್ ವೀಕ್ ಅಲ್ಲಿ ಲಾರ್ಡ್ ಕೃಷ್ಣ ಬಂದರು. ಅವರು ನಿನ್ನ ಮನೆ ಪ್ರಶ್ನೆ ಅಷ್ಟು ಸ್ಪಷ್ಟವಾಗಿಲ್ಲ ಅಣ್ಣ. ವಿಲ್ ಆಸ್ಕ್ ದೆಮ್ ಟು ರೀಸೆಂಡ್ ಅಣ್ಣ. ಬಿಟ್ಬಿಡಿ. ಎಸ್ ಸರ್. ಅವ್ರ ಕೇಳಿದ್ರೆ ಶುಡ್ ಯು ಆಸ್ಕ್ ಕ್ವಶನ್ಸ್ ಅಂತ ಏನೋ ನೋಡಿ, ಅದೇನಂತ ಅದು ಒಟ್ಟೋಯ್ತು ಅಷ್ಟೊಳಗೆ. ವಿ ಶುಡ್ ನಾಟ್ ಕ್ವಶನ್
ವೈ ದಿಸ್ ಇಸ್ ಟೋಲ್ಡ್ ಅಣ್ಣ ಅಂತ ಇದೆ ಅಣ್ಣ. ವಿ ಶುಡ್ ನಾಟ್ ಕ್ವಶನ್ ಕ್ವಶನ್. ಅಲ್ಲ, ಅವ್ರು ಅರ್ಥ ಮಾಡ್ಕೋಬೇಕು. ಕ್ವಶನ್ ಮಾಡಕ್ಕೆ ಒಂದು ರೀತಿ ಇದೆ. ದಿಸ್ ಇಸ್ ಎ ಸ್ಪಿರಿಚುವಲ್ ಸ್ಟೇಜ್. ವಾಟ್ ಹ್ಯಾಸ್ ಟು ಬಿ ಆಸ್ಕ್, ದಟ್ ಹ್ಯಾಸ್ ಟು ಬಿ ಆಸ್ಕ್. ದೇ ಕೆನಾಟ್ ಆಸ್ಕ್ as and when they like, as and how they think. ಅರ್ಥ ಆಯ್ತಾ? There should be a discipline for it. ಇವಾಗ we have conducted so many meetings. Have we told anyone not to ask questions? The questions should be related to the spiritual thing, and it should be useful for everyone. That question was very absurd, adu. ಹೌದು. ಸರಿ ಬಿಡಿ, ನೆಕ್ಸ್ಟ್. ಒಬ್ರು ಅಕ್ಕ ಬಂದು ಸತೀಶ್ ಅಣ್ಣ, ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ ಅಣ್ಣ, ಕೃಷ್ಣ ಅರ್ಪಣಮಸ್ತು ಅಂತ ಹೇಳಿದಾರೆ. ಕೃತಜ್ಞಗಳು ಅವ್ರಿಗೆ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಪ್ರವೀಣ್, 8:30 ಆಯ್ತು. ಹೌದಣ್ಣ. ಐ ಥಿಂಕ್ ವಿ ಆರ್ ಡನ್ ವಿತ್ ಆಲ್ ಕ್ವಶನ್ಸ್ ಇನ್ ಚಾಟ್ ಅಣ್ಣ. ಆಯ್ತು ಪ್ರವೀಣ್. ನಾಳೆ ಗ್ರಹಣ ಇದೆ, ಲೂನಾರ್ ಎಕ್ಲಿಪ್ಸ್. ಇಟ್ ಸ್ಟಾರ್ಟ್ಸ್ at 9:56 PM and ends at 1:27 AM. ಸೊ ಪೋಸ್ಟ್ ಹಾಕಿದೀವಿ, ದಯವಿಟ್ಟು ಅದನ್ನು ಓದಿ ಅದನ್ನ ಪ್ರಕಾರ ತಿಳ್ಕೊಳ್ಳಿ. ಈಟ್ 1 hour before and don't go outside anywhere during this grahana period. It is visible in our Bharata Desha, and especially pregnant women, please keep yourself inside a room. Make that room as a dark room. No rays of grahana should enter because it will harm the baby which is going to be born. ಅರ್ಥ ಆಯ್ತಾ? ಸೊ ಆ ಸಮಯದಲ್ಲಿ 11 to 12 ಮಧ್ಯ ಸಮಯ. ಆ ಸಮಯದಲ್ಲಿ ಅಮರ ಧ್ಯಾನವೋ ಇಲ್ಲ ಯಾವ ಧ್ಯಾನ ಮಾಡ್ತಾರೋ ಅದನ್ನ ಮಾಡ್ಲಿ, ಲಲಿತಾ ಸಹಸ್ರನಾಮ ಪಾರಾಯಣ ಮಾಡ್ಲಿ, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ಲಿ. ಆಮೇಲೆ ಬೇಕಾದಷ್ಟು ಶ್ಲೋಕಗಳಿದೆ, ಮಂತ್ರಗಳಿದೆ, ಅದನ್ನೆಲ್ಲ ಮಾಡ್ಲಿ. ಒಂದ್ಸತಿ ಮಾಡಿದ್ರೆ ಇಟ್ ವಿಲ್ ಬೆನಿಫಿಟ್ 1000 times ಡ್ಯೂರಿಂಗ್ ದಿಸ್ ಗ್ರಹಣ ಪೀರಿಯಡ್. ಸೊ ಸ್ಟಾರ್ಟಿಂಗ್ ನಲ್ಲಿ ಈ ಶ್ಲೋಕಗಳೆಲ್ಲ ಮಾಡ್ಲಿ. ಮಿಡಲ್ ಪೋರ್ಷನ್ ಯೂಸ್ ಇಟ್ ಫಾರ್ ದ ಪ್ರಾಪರ್ ಯೂಸ್, ಎಂಡ್ ಪೋರ್ಷನ್ ಯೂಸ್ ಇಟ್ ಫಾರ್ ಆಲ್ಸೋ ಮಂತ್ರಾಸ್. ಈ ತರ ಟೋಟಲ್ ಪೀರಿಯಡ್ 3.5 hours, I think so. Use it for the spiritual activity. Don't have any material activity during this period. Aita, since it is 1:27 after midnight, you do not take bath as it is visible in Bharat. Morning eddu, as usual, you take bath and you proceed with your normal duties. Shri Krishna Arpanamastu. Shri Krishna Arpanamastu. Thank you so much. Shri Krishna Arpanamastu. ಧನ್ಯವಾದ. Shri Krishna Arpanamastu. ಶ್ರೀ ಕೃಷ್ಣ ಅರ್ಪಣಮಸ್ತು. ಶ್ರೀ ಕೃಷ್ಣ ಅರ್ಪಣಮಸ್ತು ಅಣ್ಣ. Krishnaarpanamastu. Shri Krishnaarpanamastu. Shri Krishnaarpanamastu. ಎಲ್ಲರಿಗೂ ಶ್ರೀ ಕೃಷ್ಣ ಅರ್ಪಣಮಸ್ತು.